ಹರಿಹರ ನಗರಸಭೆ ಸದಸ್ಯರಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟನ್ನು ತೊಗೊಂಬಂದ್ರಿ, ಯಾವ್ಯಾವ ರೀತಿ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಿರ್ತಕ್ಕಂಥ ಈ ನಗರಕ್ಕೆ ಮತ್ತು ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂಥ ಈ ಒಂದು ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವ್ಯಾವ ರೀತಿ ಹೋರಾಟ ಮಾಡಿ ಯಾವ್ಯಾವ ರೀತಿ ಈ ಊರಿಗೆ, ಈ ಪಟ್ಟಣಕ್ಕೆ, ಈ ಟೌನಿಗೆ ಮತ್ತು ಮನೆ ಇಲ್ದಂಥವರಿಗೆ ಮತ್ತು ಸ್ಲಮ್ ಏರಿಯಾದಲ್ಲಿ ಕೂಡ ಸ್ವಚ್ಛತೆ ವಿಷಯಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡಿದರೆ, ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಬಂದರು? ಬಿ ಜೆ ಪಿಯವರು ನೀವು ಆಗಲೇ ಹೇಳಿದ್ರಿ, ನೀವು ಪಕ್ಷದ ವಿರೋಧ ಮಾಡಿದೆ ಅಂತ. ನಾವು ವಿರೋಧ ಮಾಡೋದಾಗಿದ್ದು ಪಕ್ಷದ ಮೇಲೆ ಬೇಜಾರಾಗೋದಾಗಿದ್ದರೆ ನಾನು ಅವಾಗ ಹೋಗಿಬಿಡ್ಬೋದಾಗಿತ್ತು. ಅದಕ್ಕೆ ನಾವು ಪಕ್ಷ ಅಂದರೆ ನಮಗೆ ಒಂಥರ ಇದು ಇದ್ದಂಗೆ, ನಮ್ಮ ಮನೆ ದೇವರಿದ್ದಂಗೆ. ಆ ಥರ ಮಾಡ್ಕೊಂಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೂ ಕೂಡ ನಾವು ಅವಾಗಿಂದನೂ ಕೂಡ ಭಾಳ ಅಭಿಮಾನ. ಹಂಗಾಗಿ ನಾವು ಏನು ಗೆದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಭಾಳ ಆಕಾಂಕ್ಷಿ ಆಮಿಷ ಒಡ್ಡಿದ್ರು. ಅಷ್ಟು ಕೊಡ್ತಾನೆ, ಇಷ್ಟು ಕೊಡ್ತಾನೆ, 40 ಕೋಟಿ ಕೊಡ್ತಾನೆ ತನಕ ಮಾತಾಡಿದರು. ಪ್ರಥಮ ಬಾರಿಗೆ ನಂದಿಹಳ್ಳಿ ಶ್ರೀನಿವಾಸ್ ಅವ್ರನ್ನ ನಿಮ್ಮನ್ನು ಬಿಟ್ಟು ಅವ್ರನ್ನ ಟಿಕೆಟ್ ಕೊಟ್ಟರು. ಅವಾಗ ಕರೀಲಿಲ್ಲ ನೀವು, ಮತ್ತು ಕೂಡ ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲಿ ನೀವು ಪ್ರಚಾರಕ್ಕೆ ಹೋದ್ರಿ. ಅವ್ರಿಗೆ ಹಿನ್ನಡೆ ಆಗಲಿಕ್ಕೆ ಆ ಒಂದು ಕಾರಣ ಏನು ಸರ್? ಒಂದು ಕಡೆ ಜನ, ಒಂದು ಕಡೆ ವಿರೋಧಿಗಳು ಮಾತಾಡ್ತಾರೆ, ರಾಮಪ್ಪ ಅವರೇ ಒಳಗಿಂದ ಒಳಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಹಿನ್ನಡೆ ಮಾಡಿಸಿದ್ದಾರಾ? ನಮಗೆ ಟಿಕೆಟ್ ಸಿಕ್ಕರೆ ಒಂದು 20,000 to 25,000 ಓಟಿಂದ ನಾವು ಗೆಲ್ತಿದ್ವಿ. ಅದು ಈಗ ಹೈಕಮಾಂಡು ಈಗ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಮಿಸ್ ಮಾಡಿದ್ವಿ ನಾವು. ಯಾರೇ ಒಬ್ಬರು ಮಾತು ಕೇಳ್ಕೊಂಡು ನಾವು ತಪ್ಪು ಮಾಡಿದ್ವಿ, ರಾಮಪ್ಪ ಕೊಡ್ರಿ ಗೆದ್ದು ಬರ್ತದೆ ಅಂತಂದು ಹೇಳ್ತಿದ್ದಾರೆ. ಈ ಹೈಕಮಾಂಡ್ ಹೇಳ್ತದೆ. ಜನನೂ ಕೂಡ ಇವತ್ತು ಭಾಳ ಪಶ್ಚಾತ್ತಾಪ ಪಡ್ತಿದ್ದಾರೆ. ನಾವು ಎಂಥ ಮನುಷ್ಯನ ನಾವು ಕಳ್ಕೊಂಡ್ವಿ, ಇಂಥ ಮೇಲೆ ಮುಂದೆ ಸಿಗೋದಿಲ್ಲ ಅಂತಂದು ಹಿಂಗೆ ಜನನೂ ಕೂಡ ಪಶ್ಚಾತ್ತಾಪ ಪಡ್ತಿದ್ದಾರೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಮತ್ತು 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಕೇಂದ್ರದಲ್ಲಿ ನಡೀತಾ ಇರುವಂಥ ವಿಷಯಗಳನ್ನು ಮತ್ತು ರಾಜ್ಯ ಸರ್ಕಾರದ 5 ಗ್ಯಾರಂಟಿಯಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಮುಂದಿನ 2028-29 ಹಿನ್ನೆಲೆಯಲ್ಲಿ ಮತ್ತು ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ MLA ಅವರನ್ನು, ಅಂದರೆ ಹಾಲಿ ಶಾಸಕರನ್ನೇ ಟಿಕೆಟ್ನಿಂದ ವಂಚಿತಗೊಳಿಸಿರ್ತಕ್ಕಂಥ ವಿಷಯಗಳನ್ನಾಗಿರಲಿ, ಮತ್ತು ಹಿಂದಿನ ಬಾರಿಯಲ್ಲಿ ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಭಿವೃದ್ಧಿ ಪಾತ್ರಗಳನ್ನಾಗಿರಲಿ, ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಸಮಯಗಳನ್ನಾಗಿರಲಿ, ಕ್ಷೇತ್ರ ಜನತೆಗೆ ಕೊಟ್ಟಿರ್ತಕ್ಕಂಥ ಹೋರಾಟಗಳನ್ನಾಗಿರಲಿ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ವಿಶೇಷವಾಗಿ ಗ್ರೌಂಡ್ ರಿಯಾಲಿಟಿ ವರ್ಕಿಗೆ ಹೋಗ್ತಾ ಇದೆ. ಇದರ ಜೊತೆಯಲ್ಲಿ ಕೂಡ ವೋಟ್ ಶೋರ್ ವಿಷಯಗಳನ್ನು ಕೂಡ ಆಯಿತು, EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಆಯಿತು. ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಜನ ಅಭಿಪ್ರಾಯ ಸಂಗ್ರಹಣೆ, ನಾಯಕರ ನಡವಳಿಕೆ, ಹಾಲಿ ಶಾಸಕರ ವಿಷಯಗಳನ್ನು, ಮಾಜಿ ಶಾಸಕರ ವಿಚಾರಧಾರೆಗಳನ್ನು ಮತ್ತು ಡಿಫೀಟ್ ಆಗಿರ್ತಕ್ಕಂಥವರ ಪ್ರಸ್ತಾವನೆಗಳನ್ನು, ಇವೆಲ್ಲ ಲೆಕ್ಕಾಚಾರಿನಲ್ಲಿ ಏನು ನಡೀತಾ ಇದೆ ಕ್ಷೇತ್ರದ ಭವಿಷ್ಯ ಅನ್ನುವಂಥ ವಿಷಯದಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದ ಹರಿಹರ ವಿಧಾನಸಭಾ ಪಟ್ಟಣ, ಹರಿಹರ ವಿಧಾನಸಭಾ ಟೌನ್ನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ನಮ್ಮ ಜೊತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಹರಿಹರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ವ್ಯಕ್ತಿಯಾಗಿರ್ತಕ್ಕಂಥ ಮತ್ತು ಹರಿಹರ ವಿಧಾನಸಭಾ ಕ್ಷೇತ್ರದ ಕರುಣೆಯ ಶಾಸಕರಾಗಿರ್ತಕ್ಕಂಥ ಮತ್ತು ಹರಿಹರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ನನ್ನವರೇ, ಮತ ಹಾಕಿದ್ದವರು ನನ್ನವರೇ, ಮತ ಹಾಕಲಿದ್ದವರು ನನ್ನವರೇ, ಮತ್ತು ಟಿಕೆಟ್ ಸಿಗಲಿಕ್ಕೆ ಬಯಸಿದವರು ನನ್ನವರೇ, ಟಿಕೆಟ್ ಸಿಗಲಾರಕ್ಕೆ ಬಯಸಿದವರು ನಮ್ಮವರೇ ಅನ್ಕೊಂಡು ಮುಂದೆ ಹೊರದಿರ್ತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಏನಾಯಿತು, ಹರಿಹರ ಜನ ನನಗೆ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ಹೃದಯದಲ್ಲಿ ಹಚ್ಚಿ ಹಾಕಿಸ್ಕೊಂಡಿದ್ದಾರೆ. ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ಮುಂದೆ ಹೊರಟಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ರಾಮಪ್ಪನವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ.
ಅವರ ಜೀವನ ಗಾಥೆ, ರಾಜಕೀಯ ನಡವಳಿಕೆ, ರಾಜಕೀಯ ವಿಷಯಗಳನ್ನು ಏನ್ ಇರಬಹುದು, ರಾಜಕೀಯ ಗಾಥೆದಲ್ಲಿ ಇವರಿಗೆ ಹಿನ್ನಡೆ ಆಗಿರ್ತಕ್ಕಂಥ ಟಿಕೆಟ್ ವಿಷಯದಲ್ಲಿ ಏನಾಗಿರಬಹುದು, ಮತ್ತೆ 28ರ ಇವರ ನಡೆಗೇನು, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ವಿಶೇಷ ಸಂದರ್ಶನ ಮುಂದುವರಿತಾ ಇದೆ. ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾಂ, ಚೆನ್ನಾಗಿದೆ. ಆರೋಗ್ಯ ಹೇಗಿದೆ? ಫೈನ್, ಚೆನ್ನಾಗಿದೆ ಆರೋಗ್ಯ. ನನ್ನ ಮೊದಲನೇ ಪ್ರಶ್ನೆಗೆ ಬರೋಕ್ಕಿಂತ ಪೂರ್ವಕವಾಗಿ ನನ್ನ ಒಂದು ವೈಯಕ್ತಿಕ ಪ್ರಶ್ನೆ, ಈಗ ನಿಮ್ಮ ವಯಸ್ಸು ಎಷ್ಟಿರ್ಬೋದು ಸರ್? ವಯಸ್ಸು 66 ತುಂಬಿ 67. 66 ತುಂಬಿ 67. 66 ತುಂಬಿ 67 ಸರ್. ಏನು ಸರ್ ಇಷ್ಟು ಹೆಂಗಾಗಿ ಕಾಣ್ತೀರಾ? 66 ವಯಸ್ಸು ಅಂತ ಹೇಳ್ತಾ ಇದ್ದೀರಾ? ನಾವು ಮುಂಚಿಂದನೂ ವ್ಯಾಯಾಮ ಮಾಡ್ಕೊಂತ, ಯೋಗಾಸನ ಮಾಡ್ಕೊಂತ, ಮತ್ತು ಕೆಲವೊಂದು ದುರ್ಚಟಗಳು ದೂರ ಇದ್ದು ಕುಸ್ತಿ ಎಲ್ಲ ಆಡ್ಕೊಂತ ಬಂದಿದ್ದರು. ಹಂಗಾಗಿ ನಾವು ಆರೋಗ್ಯನ ಕೂಡ ಚೆನ್ನಾಗಿ ಉಳಿಸ್ಕೊಂಡ್ರೆ, ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಂತದ್ದೀವಿ. ಸರಿ ಸರ್, ಈಗ ನಾನು ಸ್ವಲ್ಪ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾ ಇದ್ದೀನಿ. ಏನಿಲ್ಲ, ನಮ್ದೆಲ್ಲ ಜೋಳದ ರೊಟ್ಟಿ ಇಷ್ಟನಾ, ರಾಗಿ ಮುದ್ದೆ ಇಷ್ಟನಾ ಸರ್? ನಮ್ಮದು ಜವಾರಿ ಊಟ. ಬೆಳಿಗ್ಗೆ ರೊಟ್ಟಿ, ರಾತ್ರಿ ರಾಗಿ ಮುದ್ದೆ. ರಾಗಿದೇ ಜಾಸ್ತಿ ಉಪಯೋಗಿಸ್ತದೆ ಬೆಳಿಗ್ಗೆನೂ ರಾತ್ರಿನೂ ಕೂಡ. ಮತ್ತು ತರಕಾರಿ ಪಲ್ಯ, ಹಾಲು, ಮೊಸರು, ಮಜ್ಜಿಗೆ ಇವೆಲ್ಲ ನಮ್ಮ ಮುಂಚಿನ ರೂಢಿ ಐತಿ. ಈಗೂ ಕೂಡ ಪಲ್ಯ, ತರಕಾರಿ ಪಲ್ಯಗಳು, ಮೊಸರು, ಮತ್ತು ಊಟ ಆದಮೇಲೆ ಮಜ್ಜಿಗೆ, ರೊಟ್ಟಿ. ತಿಂಡಿ ಮಾಡಿದ್ರು ಕೂಡ ತಿಂಡಿ ತಿನ್ನಲ್ಲ ನಾವು, ಮನೆಯಾಗ ರೊಟ್ಟಿನೇ ಮಾಡಬೇಕು. ರಾತ್ರಿ ಮುದ್ದೆ ಊಟ ಮಾಡ್ತೀವಿ. ಎಸ್ ಸರ್. ಈಗ ಕುಟುಂಬದ ಕಡೆ ಬರ್ತಾ ಇದ್ದೀನಿ. ಟೋಟಲಿ ಒಟ್ಟಾರೆ ಎಷ್ಟು ಜನ ಸರ್ ನಿಮ್ಮ ಕುಟುಂಬದಲ್ಲಿ? ನಿಮ್ಮ ತಂದೆಯವರು? ನಾವು ನಮ್ಮ ತಂದೆಯವರಿಗೆ 5 ಜನ ಅಣ್ಣ ತಮ್ಮರು, ಗಂಡು ಮಕ್ಕಳು. ನೀವು ಗಂಡು ಮಕ್ಕಳು 5 ಜನ. ಇಬ್ಬರು ಅಕ್ಕಂದಿರು. 5 ಜನದಾಗೆ ನಾವು ಇಬ್ಬರು ಇದ್ದಾವೆ. ಈಗ 30 ತೀರ್ಕೊಂಡಾರೆ. ಅಕ್ಕದಾಗ ಒಬ್ಬ ಅಕ್ಕ ತೀರ್ಕೊಂಡಾರೆ, ಒಬ್ಬ ಅಕ್ಕ ಇದ್ದಾರೆ. ಮತ್ತು ಎಲ್ಲರೂ ಫ್ಯಾಮಿಲಿ ಎಲ್ಲ ಚೆನ್ನಾಗದಾರೆ. ಅವರು 5 ಜನ ಅಣ್ಣ ತಮ್ಮರು ಕೂಡ ಚೆನ್ನಾಗದಾರೆ. ಇದರಲ್ಲಿ ರಾಜಕೀಯ ದೂರದೃಷ್ಟಿಕೋನ ಇಟ್ಟುಕೊಂಡು ಬಂದಂಥವ್ರು ಎಷ್ಟು ಜನ ಸರ್ ಇದರಲ್ಲಿ? ಇಲ್ಲಿ ನಿಮ್ಮ ಕುಟುಂಬದಲ್ಲಿ ನಾನೇ ರಾಜಕೀಯ ಎಂಟ್ರಿ ಆಗಿದ್ದು. ನಮ್ಮದು ರಾಜಕೀಯ ಹಿನ್ನೆಲೆ ಏನೂ ಇಲ್ಲ. ನಾವು ಮೊದಲನಾಗಿ ಬಿರ್ಲಾ ಕಂಪ್ನಿ ಕಾರ್ಮಿಕರಾಗಿ, ಕಾರ್ಮಿಕ ಮುಖಂಡರಾಗಿ ಅಲ್ಲಿ ಸಾಕಷ್ಟು ಜನಕ್ಕೆ ಅಪಾಯಿಂಟ್ ಕೊಡಿಸಿ ಅಲ್ಲೆಲ್ಲ ಲೀಡರ್ಶಿಪ್ ಮಾಡಿ ಅಲ್ಲಿಂದ ನಾವು ನಗರಸಭೆಗೆ ಬಂದ್ವಿ. ನಗರಸಭೆಗೆ ಬಂದು ಅಲ್ಲಿ 3 ಬಾರಿ ಗೆದ್ವಿ ನಗರಸಭೆಯಲ್ಲಿ. 1 ಬಾರಿ ಅದಾಗ ಅಧ್ಯಕ್ಷರಾದ್ವಿ ನಗರಸಭೆದಾಗ. ಹಂಗಾಗಿ ನಾವು ಅಲ್ಲಿ ಬಿರ್ಲಾ ಕಂಪ್ನಿಯಿಂದನೂ ಕೂಡ ನಾವು ಜನದ ಬಗ್ಗೆ, ಜನದ ಮಧ್ಯೆ ಹೋರಾಟ, ಜನದ ಸೇವೆ, ಜನಕ್ಕೆ ಅನುಕೂಲ ಮಾಡೋಂಥದ್ದು, ಜನಕ್ಕೆ ಪ್ರೀತಿ ಮಾಡೋಂಥದ್ದು, ಜನಕ್ಕೆ ಕಷ್ಟ ಬಂದಾಗ ಕೂಡ ಅದು ಏನಿದ್ರು ಅವಾಗಿಂದನೂ ಕೂಡ ನಾವು ಮಾಡ್ಕೊತ ಬಂದಂಥದ್ದು. ಸರಿ ಸರ್, ನಿಮ್ಮ ಕುಟುಂಬದಲ್ಲಿ ರಾಜಕೀಯ ವಿಷಯಗಳನ್ನು 5 ಜನ ಅಂತಂಬರಲ್ಲಿ ಯಾರಾದರೂ ದೂರದೃಷ್ಟಿಕೋನ ಇಟ್ಕೊಂಡಿದ್ದೀರಾ ಸರ್? ಇಲ್ಲ, ರಾಜಕೀಯದಲ್ಲಿ ಯಾರು ಕೂಡ ಬರಬೇಕಂತ ವಿಚಾರ ಇಲ್ಲ. ಸರಿ, ಓಕೆ. ನಿಮ್ಮ ತಂದೆಯವ್ರಿಗೆ ಏನಾದರೂ ಹೋರಾಟ, ನಿಮ್ಮ ತಂದೆಯವ್ರಿಗೆ ಏನಾದರೂ ರಾಜಕೀಯ ಬಗ್ಗೆ ಆಗಿರಲಿ, ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ಆಗಿರಲಿ, ನಿಮ್ಮ ಕುಟುಂಬದಿಂದ ಏನಾದರೂ ಬಂದಿದೆ ಸರ್ ಇದು? ಇಲ್ಲ, ಅದು ಏನಿಲ್ಲ. ಅವೆಲ್ಲ ರೈತಾಪಿ ಕುಟುಂಬ. ಹಾಂ ಸರ್. ಅದಾಗ ಸಣ್ಣ ರೈತರು. ಹಂಗಾಗಿ ರಾಜಕೀಯದಲ್ಲಿ ಏನು ಅಂತ ಯಾರು ಆಸಕ್ತಿ ಬಯಸಿಲ್ಲ. ಸರಿ ಸರ್, ಓಕೆ. ನಿಮ್ಮ ಎಜುಕೇಷನು, ನೀವು ಬಂದಿರತಕ್ಕಂಥ ವೇದಿಕೆ, ಒಂದು ಬಡ ಕುಟುಂಬದಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರಿ ಸರ್ ನೀವು? ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಒಂದು ಮದುವೆ ಆಗಿರ್ತಕ್ಕಂಥ ಸಮಯ, ನಿಮ್ಮ ತಂದೆಯವರ ಮಾತನಂತೆ ನುಡದಂತೆ ನಡೆದುಕೊಳ್ಳುವಂಥ ತಂದೆಗೆ ತಕ್ಕ ಮಗ ಯಾವ ರೀತಿ ಆದ್ರಿ ಸರ್ ನೀವು? ನಾವು ತಂದೆಯವರು ಮತ್ತು ತಾಯಿಯರು ನಮ್ಮ ಚಿಕ್ಕ ವಯಸ್ಸಿಂದನೇ ತೀರ್ಕೊಂಬಿಟ್ರು. ನಾವು 10 ವರ್ಷ 12 ವರ್ಷದಾಗ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ಹಂಗಾಗಿ ನಾವು 5 ಜನ ಜೊತೆಗಿದ್ದು ಒಟ್ಟಿಗೆ ಇದ್ದು ನಾವು ಬಂದಂಥವ್ರು. ಅಣ್ಣ ಜೊತೆಗೆ ಇದ್ದು ಭಾಳ ವರ್ಷ. ಹಂಗಾಗಿ ಈಗ ಸದ್ಯ ಸ್ವಲ್ಪ ದಿವಸದಿಂದ ಎಲ್ಲರೂ ಡಿವೈಡ್ ಆಗಿದ್ದೀವಿ. ಹಿಂಗಾಗಿ ಮತ್ತೆ ನಾವು ಏನು ರಾಜಕೀಯಕ್ಕೆ ಯಾರೂ ಇರಲಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರು ಇರಲಿಲ್ಲ. ಸರಿ, ನಿಮ್ಮ ಮದುವೆ ಆಗಿರ್ತಕ್ಕಂಥ ಯಾವ ಇಸ್ವಿಯಲ್ಲಿ ನಿಮ್ಮ 5 ಜನರಲ್ಲಿ ಯಾರು ನಿಮ್ಮ ಸಹೋದರರು ಈ 5 ಜನ ಒಗ್ಗಟ್ಟಿನ ಮಂತ್ರದಂತೆ ಯಾವ ರೀತಿ ಸಂಭಾಷಿಸ್ಕೊಂಡು ಹೋಗಿದ್ರು? ಯಾರು ಹೆಚ್ಚಿಗೆ ಪಾತ್ರ ವಹಿಸಿದ್ರು ಈ ಕುಟುಂಬದಲ್ಲಿ, ತಂದೆ ತಾಯಿ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ? ಇಲ್ಲ, ನಮ್ಮ ಹಿರಿಯ ಅಣ್ಣ ಇದ್ದ ಹನುಮಂತಪ್ಪ ಅಂತ. ನಾವು 2ನೇ ನಾಗಪ್ಪ, 3ನೇ ಮಾದೇವಪ್ಪ, 4ನೇ ರವಣಿಯಪ್ಪ, 5ನೇ ನಾವು. ನೀವು ಕಡೆದವರು? ನಾನೇ ಕೊನೆ. ಬಟ್ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಇದ್ದೀವಿ ನಾವು. ಒಮ್ಮತದಿಂದ ಏನೇ ಒಂದು ದುಡಿಮೆ ಮಾಡೋದಾಗಲಿ, ಏನೇ ಒಂದು ಖರೀದಿ ಮಾಡೋದಾಗಲಿ,
ಅವಕ್ಕೆಲ್ಲ ಅಷ್ಟು ಒಗ್ಗಟ್ಟಿಲ್ಲೇ ಇದ್ದೀವಿ ನಾವು. ಸರಿ ಸರ್, ಈ ನಿಮ್ಮ ತಂದೆಯವರು ಇಲ್ಲದಂಥ ಸಂದರ್ಭದಲ್ಲಿ ಇರೋಕ್ಕಿಂತ ಪೂರ್ವಕವಾಗಿ ನಿಮ್ಮ ಈ 5 ಜನರಲ್ಲಿ ಎಷ್ಟು ಜನರದ್ದು ಮದುವೆ ಆಗಿತ್ತು ಸರ್ ನಿಮ್ಗೆ? ಆವಾಗ ನಮ್ಮ ತಂದೆಯರಿದ್ದಾಗ ಇಬ್ಬರದು ಮದುವೆ ಆಗಿತ್ತು, ಮತ್ತು ಇನ್ನು ಮೂವರದ್ದು ಆಗಿರಲಿಲ್ಲ. ಮೂವರದ್ದು ಆಗಿದ್ದಿಲ್ಲ. ಸರಿ, ಯಾವ ಇಸ್ವಿಯಲ್ಲಿ ನಿಮ್ಮ ಮದುವೆ ಆಯಿತು ಸರ್ ನಿಮ್ಮದು? ನಾವು ಈಗ ಸುಮಾರು 24 ವರ್ಷ ಇದ್ದಾಗ ಆಗಿದ್ದೀವಿ ನಾವು. 86, 87ರಲ್ಲಿ ನಿಮ್ಮ ಮದುವೆ ಆಯಿತು. ಎಷ್ಟು ವರ್ಷದಿಂದ ತಾವು ಒಂದೇ ಕುಟುಂಬದಲ್ಲಿ ಬಂದ್ರಿ ಸರ್ ನೀವು? ನಾವು ಸುಮಾರು ವರ್ಷ ಇದ್ದೀವಿ. ನಾವು ಸಣ್ಣರಿಂದ ಹಿಡಿದು ನಮಗೆ ಮದುವಾಗಿ ಮಕ್ಕಳಾಗಿರೋ ತನಕ ನಾವು ಇದ್ದೀವಿ. ಈಗ ಬ್ಯಾರಾಗಿ ಒಂದು 3 ವರ್ಷ ಆತ ಅಷ್ಟೇ. 3 ವರ್ಷ ಅದು ಹತ್ತತ್ರ ಒಂದು 30-40 ವರ್ಷ ಸರ್? ಒಂದು 30 ವರ್ಷ ಇದ್ದೀವಿ. 30 ವರ್ಷ ತಾವು ಕೂಡಿದ್ರಿ. ಹೇಗೆ ಸರ್ ಇದು ಹೆಂಗೆ ಬಂತ್ರಿ? ಮದುವೆ ಆಗಿದ್ದು 3-4 ತಿಂಗಳಿಗೆ ಡಿವೈಡ್ ಆಗ್ತಾರೆ, ಆದರೆ ನಿಮ್ಮ ಕುಟುಂಬದಲ್ಲಿ 30 ವರ್ಷದ ಒಗ್ಗಟ್ಟಿನ ಮಂತ್ರ ಯಾವ ರೀತಿ ಜಪನೆ ಮಾಡ್ತಾ ಬಂದ್ರೆ? ನಮ್ಮ ಅಣ್ಣ ತಮ್ಮಳೆಲ್ಲರೂ ಕೂಡ ಒಂದು ಭಾಳ ಮುದ್ದು ಸ್ವಭಾವದವರು. ಎಲ್ಲರೂ ನಾವು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಿದ್ರು. ಹಂಗಾಗಿ ಯಾರು ಕೂಡ ನಮ್ಮ ಅತ್ತಿಗೆಯರು ಬಂದಂತಾರೆ ಅವರು ಕೂಡ ಏನು ಇದು ಇರಲಿಲ್ಲ. ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯಿಂದ, ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ಹೋಗ್ತಿದ್ರು. ಹಂಗಾಗಿ ಸುಮಾರು ಒಂದು 25-30 ವರ್ಷ ಕೂಡಿದ್ದು ಸಂಸಾರ ಮಾಡ್ಕೊಂಡು ಎಲ್ಲರೂ. ಸರಿ ಸರ್, ಸಹಜವಾಗಿ ಸಿಟ್ಟು ಜಗಳ ಇಲ್ಲ ಅದರಲ್ಲಿ ಹೆಂಗೆ ಮ್ಯಾನೇಜ್ ಆಗ್ತಿದೆ? ಯಾವಾಗೂ ಮಾಡಿ ಜಗಳನ ಮಾಡಿಲ್ಲ. ಅಣ್ಣ ತಮ್ಮರು ಆಗಲಿ, ನಮ್ಮ ಫ್ಯಾಮಿಲಿಯಾಗ ಹೆಣ್ಮಕ್ಳಾಗಲಿ ಯಾರೂ ಕೂಡ ಗಲಾಟೆ ಮಾಡಿಲ್ಲ. ಎಲ್ಲರೂ ಹೊಂದಾಣಿಕೆ ಮೇಲೆ ಇದ್ದರು. ಎಸ್, ಓಕೆ ಸರ್. ನೀವು ಕಲ್ತಿರ್ತಕ್ಕಂಥ ಶಿಕ್ಷಣ ಸರ್? ಶಿಕ್ಷಣ ನಮ್ಮದು 7ನೇ ಕ್ಲಾಸ್ ಲಾಸ್ಟ್. ನಮ್ಮದು 7ನೇ ಕ್ಲಾಸ್. ಮುಂದೆ ಶಿಕ್ಷಣಕ್ಕೆ ಹೋಗಲಿಲ್ಲ, ಹೋಗೋಕೆ ಆಗಲಿಲ್ಲ. ಅವಾಗ ಭಾಳ ಸ್ವಲ್ಪ ಕಷ್ಟಕಾಲ, ಮಕ್ಕಳು ಜಾಸ್ತಿ. ಹಂಗಾಗಿ ಅಲ್ಲಿಗೆ ಶಿಕ್ಷಣ ಬಿಟ್ಟು ಅದು. ಅಲ್ಲಿಂದ ಮತ್ತೆಲ್ಲ ನಾವು ಬೇರೆ ಕಡೆಗೆಲ್ಲ ಎಲ್ಲ ಸ್ಟಡಿ ಮಾಡ್ತಿದ್ವಿ. ಬಟ್ ಶಿಕ್ಷಣ 7ನೇ ಕ್ಲಾಸ್ ಎಲ್ಲ ಮುಗಿಸಿದ್ದು. ಸರಿ, ಈಗಾದರೂ ಕುಟುಂಬದ ಅಣ್ತಂಬರು ನಿಮ್ಮ ಜೊತೆ ಮನೆಗೆ ಬರೋದು ಹೋಗೋದು ಮಾತಾಡೋದು ಹೊಂದಾಣಿಕೆ ಇದ್ದಾರೆ? ಈಗಾದರೂ ಹೊಂದಾಣಿಕೆ ಇದ್ದಾರೆ. ಈಗ ಡಿವೈಡ್ ಆಗಿರ್ತಕ್ಕಂಥ ವಿಷಯ ಸರ್? ಈಗ ಆಯ್ತು, ಮಕ್ಕಳು ಅದು ಅವರು ಮಕ್ಕಳು ಮದುವೆ ಅದು, ಅವ್ರ ಮೊಮ್ಮಕ್ಕಳೆಲ್ಲ ಬಂದರು. ಹಂಗಾಗಿ ಸರಿ, ಓಕೆ. ನಾನೀಗ ನಿಮ್ಮ ಒಂದು ಉದ್ಯೋಗದ ಕಡೆ ಹೋಗ್ತಾ ಇದ್ದೇನೆ. ನಿಮ್ಮ ಮೊದಲನೆಯ ಉದ್ಯೋಗ ಹೆಜ್ಜೆ ಇಟ್ಟಿದ್ದು ಯಾವ ಕೆಲಸದಿಂದ ಪ್ರಾರಂಭ ಮಾಡಿಕೊಟ್ರಿ ಸರ್? ನಾವು ಗಡಿ ಮನೆ ತಾಲೀಮು ಮಾಡ್ಕೊಂತ ಇದ್ವಿ, ಕುಸ್ತಿ ಆಡ್ಕೊಂತ. ಆಮ್ಯಾಕೆ ಬಿರ್ಲಾ ಕಂಪ್ನಿ ಸೇರ್ಕೋಬೇಕಂತ ಅನ್ನಿಸ್ತು. ಮತ್ತು ಹಂಗಾಗಿ ಬಿರ್ಲಾ ಕಂಪ್ನಿ ಸೇರ್ಕೊಂಡ್ವಿ. ಅಲ್ಲಿ ಸುಮಾರು ಒಂದು 24-25 ವರ್ಷ ಕೆಲಸ ಮಾಡಿದ್ವಿ ಅಲ್ಲಿ ಸೇರ್ಕೊಂಡು ಪರ್ಮನೆಂಟಾಗಿ. ಮತ್ತು ಅಲ್ಲಿ 1-2 ವರ್ಷ ಆದಮೇಲೆ ಪರ್ಮನೆಂಟ್ ಆಯ್ತು. ಅದ್ರ ಮೇಲೆಲ್ಲ ಮತ್ತು ಇನ್ನೇನು ಎಲೆಕ್ಷನ್ ನಿಂತ್ವಿ, ಎಲೆಕ್ಷನಾಗ ಆರಿಸಿ ಬಂದ್ವಿ. ಅಲ್ಲಿಂದ ಪ್ರಾರಂಭ ಆಗಿದ್ದು? ಅಲ್ಲಿಂದ ನಮ್ಮದು ರಾಜಕೀಯ ಯೂನಿಯನಿಂದ ಪ್ರಾರಂಭ ಆಗಿದ್ದು. ಅಲ್ಲಿಂದ ಸುಮಾರು ಒಂದು 24-25 ವರ್ಷ ಅಲ್ಲಿ ಡ್ಯೂಟಿ ಮಾಡಿದ್ವಿ. ಸರಿ, ಹೆಂಗಿತ್ತು ಸರ್ ನಿಮ್ಮ ಮೊದಲನೇ ಚುನಾವಣೆ ಎಕ್ಸ್ಪೀರಿಯನ್ಸ್? ಯಾವ ಚುನಾವಣೆ? ಯೂನಿಯನ್ ಚುನಾವಣೆ. ಯೂನಿಯನ್ ಚುನಾವಣೆ ಭಾರಿ ಕಾಂಪಿಟೇಷನ್ ಅದು. ಅವು CPI CPM ಅಂತ ಎರಡೂ ಕಮ್ಯುನಿಸ್ಟ್ ಪಕ್ಷ. ಭಾಳ ಜಿದ್ದಿ ಚುನಾವಣೆ ಅವು. ಹೊಡೆದಾಟಗಳು ಕೂಡ ಆಗವು. ಅಂಥ ಚುನಾವಣೆ ಎಲ್ಲ ಗೆದ್ದು ಎಲ್ಲ ಮಾಡ್ಕೊಂತ ಬಂದ್ವಿ. ಅದು ಮಾಡ್ಕೊಂತ ಬಂದು ಸಾಕಷ್ಟು ಜನಕ್ಕೂ ಕೂಡ ಹೆಲ್ಪ್ ಮಾಡಿದ್ವಿ. ಅವಾಗ ಸಾಕಷ್ಟು ಜನ ಅಪಾಯಿಂಟ್ ಮಾಡಿಸಿದ್ವಿ. ಇಲ್ಲಿ ಲೀಡರ್ ಇದ್ದಾಗ ಎಲ್ಲ ಅನುಕೂಲ ಮಾಡ್ಕೊಂತ ಬಂದ್ವಿ. ಅವಾಗ ಸರ್, ನಿಮ್ಮ ಕುಟುಂಬದಿಂದನೂ ಕೂಡ ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ? ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರ ಬರೀ ಜಸ್ಟ್ ಪಕ್ಷ ಅಂತ ಅಷ್ಟೇ ನೋಡ್ತಿದ್ರ ಸರ್ ನೀವು? ಇಲ್ಲ, ನಾವು ಬಿರ್ಲಾ ಕಂಪನಿ ಮುಗಿದ ಮ್ಯಾಕ ನಗರಸಭೆಗೆ ನಿಂತ್ವಿ. ಅಲ್ಲ, ಕುಟುಂಬದಿಂದ ಕೇಳ್ತಾ ಇದ್ದೀನಿ ಸರ್ ನಾನು. ನಿಮ್ಮ ತಂದೆಯವರು ನೀವು ಎಲ್ಲರೂ ಇದ್ದದ್ದು ಸಂದರ್ಭದಲ್ಲಿ? ತಂದೆ ಚಿಕ್ಕ ವಯಸ್ಸಿದ್ದಂಗೆ ತೀರ್ಕೊಂಡ್ರು. 10-12 ವರ್ಷದಾಗಿದ್ದ ತೀರ್ಕೊಂಡ್ರು. ಆಯಿತು. ಈಗ ನೀವು ಮುಂದೆ ಬಂದ ಮೇಲೆ 5 ಜನ ಅಂತಂಬ್ರು ಇದ್ದಾಗ ಯಾವುದಾದ್ರೆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರ? ಇಲ್ಲ. ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರ ಅಥವಾ ಹಾಗೆ ಸಾಮಾನ್ಯ ಮತದಾರ? ಸಾಮಾನ್ಯ. ಬಟ್ ನಾವೆಲ್ಲ ಕಾಂಗ್ರೆಸ್ಸೇ ನಮ್ಮ ಹಿಂದಿನೂ ಕೂಡ. ಅವಾಗಿನ ಯಾವುದೋ ಇಂಥ ಗುರುತಿಸ್ಕೊಂಡಿಲ್ಲ. ನಾವು ಬಿರ್ಲಾ ಕಂಪ್ನಿ ಕೆಲಸ ಡ್ಯೂಟಿ ಮುಗಿಸಿ ಇದು ವಾಲಂಟ್ರಿಗೆ ಕೊಟ್ವಿ, ರಾಜೀನಾಮೆ ಕೊಟ್ವಿ. ನಗರಸಭೆ ಕೌನ್ಸಿಲರ್ ಆದ್ವಿ. ನಗರಸಭೆ ಸದಸ್ಯರಾದ ಮೇಲೆ ಒಂದು ಸೆಕೆಂಡ್ ಸರ್, ನಗರಸಭೆ ಕೌನ್ಸಿಲರ್ ಆಗಿ ತಾವು ಬರೋದಕ್ಕಿಂತ ಪೂರ್ವಕವಾಗಿ ಬಿರ್ಲಾ ಕಂಪ್ನಿಗೆ ತಾವು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ರಿ. ತೊಗೊಂಡ ಮೇಲೆ ಈ ಕಡೆ ನೀವು ಹರಿಹರ ಟೌನ್ ಕಡೆ ಬಂದ್ರಿ.
ಹರಿಹರ ನಗರಸಭೆ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತೇಳಿ ಯಾವಾಗಿಂದ ನಿರ್ಣಯ ಇಟ್ಕೊಂಡಿದ್ರಿ? ಇದು ನೀವು ಹೇಳ್ತಿದ್ರಾ ಅಥವಾ ನೀವು ಯೂನಿಯನ್ ಕಮಿಟಿ ಜೊತೆ ಇದ್ದಿರ್ತಕ್ಕಂಥ ನಿಮ್ಮ ನಡವಳಿಕೆ, ನಿಮ್ಮ ಹೋರಾಟ, ನಿಮ್ಮ ಅಲ್ಲಿಯ ಕೆಲಸ, ನಿಮ್ಮ ಕಾರ್ಯ ಮತ್ತು ನಿಮ್ಮ ಸಮಾಜ ಸೇವೆ ನೋಡಿಕೊಂಡು ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಫಾಲೋವರ್ಸ್ಗಳನ್ನೇ ನಿಮ್ಮನ್ನು ಬಯಸಿದ್ರಾ ಅಥವಾ ನೀವೇ ಚುನಾವಣೆ ಬರ್ಬೇಕಂತೇಳಿ ಮುಂಚಿತವಾಗಿ ನೀವು ಅನ್ಕೊಂಡಿದ್ದೀರ? ನಾನಿನ್ನೂ ಕಾರ್ಮಿಕನಾಗಿದ್ದೆ. ಆವಾಗ ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಇದ್ದರು. ಅವರೆಲ್ಲ ಸೇರಿ ನಮಗೆ ಇಲ್ಲ ನೀವು ನಿಲ್ಲೇಬೇಕು ಅಂತ ಇದು ಮಾಡಿದರು ನಗರಸಭೆ ಚುನಾವಣೆಗೆ. ಆವಾಗ ನಮಗೆ ಫಸ್ಟಿನ ಟೈಮ್ಗೆ ನಮ್ಮ ಡಾಕ್ಟರ್ ನಾಗಪ್ಪನವರು ಇಲ್ಲಿ MLA ಅವರು ಟಿಕೆಟ್ ಕೊಳ್ಳಿಲ್ಲ ನಮಗೆ ನಗರಸಭೆ ಚುನಾವಣೆಗೆ. ನಮಗಿಂತ ಒಬ್ಬರು ಸೀನಿಯರ್ ಇದ್ದರು, ಅವ್ರಿಗೆ ಕೊಳ್ಳೇಬೇಕಂತೇಳಿ ಭಾಳ ಕಾಂಪಿಟೇಷನ್ ಆಗಿ ಅವ್ರಿಗೆ ಕೊಟ್ಟರು, ಖಲೀಲ್ ಸಾಬ್ ಅಂತ ಮುಸ್ಲಿಮ್ಸ್ಗೆ. ಹಂಗಾಗಿ ನಾನು ಸುಮ್ಮನಾದೆ, ಬಿಡು ಬೇಡ ಮತ್ತು ಅವ್ರಿಗೆ ಕೊಟ್ಟಾರ ಮುಖಂಡರು ಅಂತ ಸುಮ್ಮನಾದೆ. ಮತ್ತು ನಮ್ಮ ಸ್ನೇಹಿತರೆಲ್ಲ ಕೇರಳರು ಎಲ್ಲ ವಾರ್ಡ್ನವರೆಲ್ಲ ಸೇರಿ ಮತ್ತು ನನಗೆ ಬಿಡಲೇ ಇಲ್ಲ, ಜುಲುಮೇಲೆ ಬಂಡಾಯ ಕಾಂಗ್ರೆಸ್ ನಿಲ್ಲಿಸಿದ್ರು ಸ್ವತಂತ್ರ. ಅವಾಗ ಮತ್ತು ಅನಿವಾರ್ಯ ಆಯ್ತು. ಮತ್ತು ಅವಾಗ ಗೆದ್ದಿವಿ, ಒಳ್ಳೆ ಲೀಡಿಂದನೇ ನಾವು ಗೆದ್ದಿವಿ. ಅವಾಗ ಗೆದ್ದ ತಕ್ಷಣ ಮತ್ತು ನಾ ಹಂಗೆ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ವಿ. ಯಾವ ಇಸ್ವಿಲಿ ಮೊದಲನೇ ನಿಮ್ಮ ಚುನಾವಣೆ ಆಗಿದ್ದು ಸರ್? ಇದು ಕಾರ್ಪೊರೇಷನದ್ದು 2001-2 ಇಸ್ವಿಲಿ ತಾವು 1-2ರಲ್ಲಿ ತಾವು ಸ್ಪರ್ಧೆ ಮಾಡಿರ್ತಕ್ಕಂಥ. ಅವಾಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿ ಬಂಡಾಯ ಕಾಂಗ್ರೆಸ್ನಿಂದ. ತಕ್ಷಣ ಕಾಂಗ್ರೆಸ್ಗೆ ಜಾಯ್ನ್ ಆದ್ರಿ. ಯಾಕೆ ಸರ್ ಬಂಡಾಯಾಗೆ ಮುಂದುವರಿಬೋದಿತ್ತಲ್ಲ, ಕಾಂಗ್ರೆಸ್ ಜಾಯ್ನ್ ಆಗುವಂಥ ನಿರ್ಣಯ? ನಮ್ಮದು ನಮ್ಮ ಹಿರಿಯರೆಲ್ಲ ಕಾಂಗ್ರೆಸ್ಸೇ, ನಾವು ಕಾಂಗ್ರೆಸ್ಸೇ. ಬಿರ್ಲಾ ಕಂಪ್ನಿಯಾಗಿದ್ದವು ಕೂಡ ಕಾಂಗ್ರೆಸ್ಗೆ ಹೋರಾಟ ಮಾಡ್ತಿದ್ವಿ. ನಮ್ಮ ಡಾಕ್ಟರ್ ಚುನಾವಣೆ ಒಳಗೆ ಒಂದು ಎಲೆಕ್ಷನ್ನೇ 1 ತಿಂಗಳು ರಜೆ ಹಾಕ್ತಿದ್ದು ನಾನು. ಬಿರ್ಲಾ ಕಂಪ್ನಿ ಹೋಗ್ತಿದ್ವಲ್ಲ, 1 ತಿಂಗಳು ಕಂಟಿನ್ಯೂ ರಜೆ ಹಾಕಿ ನಾವು ಚುನಾವಣೆ ಮಾಡ್ತಿದ್ವಿ ಡಾಕ್ಟರ್ ನಾಗಪ್ಪಂದು. ಹಂಗಾಗಿ ನಾವು ಮುಂಚಿನ ಕಾಂಗ್ರೆಸ್ ಇರೋದ್ರಿಂದ ಅಕಸ್ಮಾತ್ ಟಿಕೆಟ್ ಸಿಗಲಿದ್ದಕ್ಕೆ ಮತ್ತು ಬಂಡಾಯ ನಿಂತು ಗೆದ್ದು ಮತ್ತು ಕಾಂಗ್ರೆಸ್ ಸೇರ್ಕೊಂಡಿದ್ದು. ಸರಿ ಸರ್, ಎಷ್ಟು ಬಾರಿ ನಗರಸಭೆ ಕೌನ್ಸಿಲರ್ ಆದ್ರಿ ಸರ್ ನೀವು? 3 ಬಾರಿ. 3 ಬಾರಿ ಸತತವಾಗಿ 3 ಬಾರಿ. 1 ಬಾರಿ 2 ಬಾರಿ ಗೆದ್ವಿ, 1 ಬಾರಿ ಸೋತಿದ್ವಿ. ಮತ್ತು ಯಾವುದೋ ಒಂದು ಬೈ ಎಲೆಕ್ಷನ್ ಆಯ್ತು ಒಂದು 6 ತಿಂಗಳಾಗ, ಮತ್ತು ನಿಂತ್ಕೊಂಡು ಮತ್ತೆ ಗೆದ್ದೆ. ಟೋಟಲಿ 4 ಸ್ಪರ್ಧೆ, 1 ಸೋಲು. 3 ಸ್ಪರ್ಧೆಯನ್ನು ಗೆದ್ದಿದ್ದೆ. ಅಲ್ಲ, ಟೋಟಲ್ 4 ಸ್ಪರ್ಧೆ, 1 ಸ್ಪರ್ಧೆಯಲ್ಲಿ ಸೋಲು, 3 ಬಾರಿ ತಾವು ತಮ್ಮ ಗೆಲುವು. ಸರಿ, ಈ ಮಧ್ಯದಲ್ಲಿ ರಾಜಕೀಯ ಜೀವನ ಮತ್ತು ವೈಯಕ್ತಿಕ ಕುಟುಂಬ ಜೀವನ ಮತ್ತು ಸಮಾಜ ಸೇವೆಯಲ್ಲಿ ಯಾವ ರೀತಿ ಮತದಾರರಿಗೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ತಾವು ನ್ಯಾಯ ಕೊಡಿಸೋದ್ರಲ್ಲಿ ಎಸ್ ರಾಮಪ್ಪನವರು ಮುಂದೆ ಬರ್ತಾ ಇದ್ರು, ಮತ್ತು ನೀವು ನಿಮ್ಮದೇ ಆಗಿರ್ತಕ್ಕಂಥ ಕುಟುಂಬದ ಸಮಯ ಮತ್ತು ನಿಮ್ಮದೇ ಆಗಿರ್ತಕ್ಕಂಥ ದುಡಿಮೆ ಸಮಯ ಮತ್ತು ನೀವು ಕ್ಷೇತ್ರ ಜನತೆಗೆ ಯಾವ ರೀತಿ ಮೀಸಲವಾಗಿ ಸಮಯವನ್ನು ನಿಗದಿಪಡಿಸ್ತೀರಿ ಸರ್ ನೀವು? ನಾವು ಮುಂಚಿಂದನೂ ಹೋರಾಟ ಮಾಡ್ಕೊಂತ ಬಂದಂಥ ನಾವು. ಕಮ್ಯುನಿಸ್ಟ್ ಪಕ್ಷ ಅಂದರೆ ಭಾಳ ಹೋರಾಟ, ಅದು ಭಾಳ ಹೋರಾಟ ಮಾಡ್ಬೇಕಾದ್ರೆ ಅಷ್ಟು ಕಾಂಪಿಟೇಷನ್ ಇರ್ತೈತಿ. ಹಂಗೆ ಹೋರಾಟ ಮಾಡ್ಕೊಂಬಂದು ನಾವು ಮತ್ತು ನಗರಸಭೆ ಬಂದ ಮೇಲೆ ಅದಕ್ಕಿಂತ ಇದೇನು ದೊಡ್ಡದಲ್ಲ, ಇದು ಜನದ ಮಧ್ಯೆ ಇರೋದು ಭಾಳ ಈಜಿ. ನಾವು ಇಲ್ಲಿ ಗಂಗಾನಗರ ಹಳ್ಳಿಕೆರೆ ನಿಂತೀವಿ. ನಿಂತಾಗ ಅಲ್ಲಿ ಗಂಗಾನಗರ ಒಂದು ದೊಡ್ಡ ಏರಿಯಾ ಐತಿ, ಅಲ್ಲಿ ಬರೀ ಸ್ಲಮ್ ಏರಿಯಾ. ಅವರು ಸುಮಾರು ವರ್ಷದಿಂದನೂ ಕೂಡ ಅವರಿಗೆ ಕರೆಂಟ್ ಇರಲಿಲ್ಲ. ನಾ ಗೆದ್ದು ಬಂದನಪ್ಪ, ಕುಡಿಯೋಕ್ಕೆ ನೀರು ಇರಲಿಲ್ಲ, ಕರೆಂಟ್ ಇರಲಿಲ್ಲ ಮನೆಗಳಿಗೇನು. ಅವಾಗ ನಾವು ಸುಮಾರು ಒಂದು 40 ಕಂಬ ಹಾಕ್ಸಿ ಎಲ್ಲ ಮನೆಗಳಿಗೆ ಬೀದಿ ಲೈಟೆಲ್ಲ ಕೊಡಿಸಿದ್ವಿ. ನಂತರ ಮತ್ತು ಕುಡಿಯೋಕ್ಕೆ ನೀರು ಇರಲಿಲ್ಲ, ಮತ್ತು 8 ಇಂಚಿನ ಲೈನ್ ಹಾಕಿ ಎಲ್ಲ ಇದು ಮಾಡಿದ್ವಿ, ಅದು ಮಾಡ್ಕೊಂತ ಬಂದ್ವಿ. ನಂತರ ಆ ಎಲೆಕ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಮತ್ತು ಕಾಂಗ್ರೆಸ್ಸಿಂದ ನಿಂತು ಗೆದ್ದು ಅವಾಗ ನಗರಸಭೆ ಅಧ್ಯಕ್ಷರಾಗಿ. ಸರಿ ಸರ್, ನಗರಸಭೆ ಅಧ್ಯಕ್ಷರಾದಾಗ ನಗರಸಭೆ ಸದಸ್ಯರು ಇದ್ದಂಥ ಸಂದರ್ಭದಲ್ಲಿ ತಾವು ಒಂದೇ ವಾರ್ಡಿಗೆ ಸೀಮಿತ ಆಗಿರ್ತಕ್ಕಂಥವ್ರು. ಈ ಹರಿಹರ ನಗರಸಭೆ ಸದಸ್ಯರಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟನ್ನು ತೊಗೊಂಬಂದ್ರಿ, ಯಾವ್ಯಾವ ರೀತಿ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದಿರ್ತಕ್ಕಂಥ ಈ ನಗರಕ್ಕೆ ಮತ್ತು ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಬರುವಂಥ ಈ ಒಂದು ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವ್ಯಾವ ರೀತಿ ಹೋರಾಟ ಮಾಡಿ ಯಾವ್ಯಾವ ರೀತಿ ಈ ಊರಿಗೆ, ಈ ಪಟ್ಟಣಕ್ಕೆ, ಈ ಟೌನಿಗೆ ಮತ್ತು ಮನೆ ಇಲ್ದಂಥವರಿಗೆ ಮತ್ತು ಸ್ಲಮ್ ಏರಿಯಾದಲ್ಲಿ ಕೂಡ ಸ್ವಚ್ಛತೆ ವಿಷಯಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡಿದರೆ, ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಬಂದಿರಿ ಸರ್? ಅವಾಗ ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ. ಅವಾಗ ಹೊಳಿ ಪೂರ್ತಿ ಮಳೆಗಾಲ ಇರಲೇ ಇಲ್ಲ, ಹೊಳಿ ಪೂರ್ತಿ ಒಣಗಿಬಿಡುತ್ತೆ. ಮಳೆಗೆ ಒಂದು ಹನಿ ನೀರು ಇರಲಿಲ್ಲ. ನಮ್ಮದು ಯಾವಾಗಲೂ ಜೀವ ನದಿ ಇದ್ದದ್ದು.
ಅಂಥದ್ದು ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನದಿ ಪೂರ್ತಿ ಒಣಗಿತ್ತು, ನೀರಿರಲಿಲ್ಲ. ಜನಕ್ಕೆ ಮತ್ತು ಎಲ್ಲಿಂದ ನೀರು ಕುಡಿಬೇಕು? ಅವಾಗ ಗ್ರ್ಯಾಂಟೂ ಭಾಳ ಕಡಿಮೆ, ಇವಾಗ್ದಂಗೆ ಗ್ರ್ಯಾಂಟ್ಗಳಿದ್ದು ಇಲ್ಲ. ಅಂಥದ್ರಲ್ಲಿ ನಾವು ಮತ್ತೆ ಎಲ್ಲ ಒಂದು ಸದಸ್ಯರು ಕರ್ಸ್ಕೊಂಡು ಕೆಲವು ಮೀಟಿಂಗ್ ಮಾಡಿದ್ದೆ. ನೋಡಪ್ಪ ಹಿಂಗೈತಿ, ನಾವು ಜನಕ್ಕೆ ನೀರು ಕೊಡಬೇಕು, ಹರಿಹರ ನಗರಕ್ಕೆ ನೀರು ಕೊಡಲೇಬೇಕು, ಹೆಂಗೆ ಕೊಡಬೇಕು ಅಂತ ಕೇಳಿದಾಗ ಕೆಲವ್ರು ಒಪ್ಪಿದ್ರು, ಕೆಲವು ದುಡ್ಡಿಲ್ಲ ಅಂದರು. ನಾನು ಅದು ಕೇರ್ ಮಾಡಲಿಲ್ಲ. ಏನಾರ ಆಗಲಿ ಅಂತೇಳಿ ಟೆಂಡರ್ ಕರೆಸಿ 4 ಬೋರ್ ಕಂಟಿನ್ಯೂ ಹೊಡಿಬೇಕು ಆಗಲಿ ರಾತ್ರಿ. ಆಮೇಲೆ 4-5 ಬ್ಯಾಚ್ ಮೋಟ್ರ್ ಇಳಿಸ್ಕೊಂತ ಹೋಗ್ಬೇಕು. ಹಂಗೆ ಈಗ ಬೋರ್ ಹೊಡೆಯೋದು, ಹಂಗೆ ಮೋಟ್ರ್ ಇಳಿಸೋದು, ಹಂಗೆ ಕಲೆಕ್ಷನ್ ಕೊಡೋದು. ಅವ್ರಿಗೇನು KBB ಇಲ್ಲ, ಅದಿಲ್ಲ, ಏನು ಇದನ್ನು ತಗೊಳಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಜನಕ್ಕೆ ನೀರು ಬೇಕಲ್ಲ. ಹೌದು. ಹಂಗಾಗಿ ಆವತ್ತಿನ ದಿವಸ ಅದೊಂದು ದೊಡ್ಡ ಕೆಲಸ. ಯಾಕಂದರೆ ಎಲ್ಲೆಲ್ಲೋ ದಾವಣಗೆರೆಗೆಲ್ಲ ಭಾಳ ಹೊಡೆದಾಡಿದ್ರು, ಎಲ್ಲ ತಕ್ಕ ಹೊಡೆದಾಡಿದ್ರು. ಚಾಕು ಎಲ್ಲ ಇರೋದು, ನೀರಿನ ಟ್ಯಾಂಕ್ ಹೋದ ನೀರು ತುಂಬ್ಕೊಳಕ್ಕೆ. ನಮ್ಮ ಹರಿಹರದಲ್ಲಿ ಏನು ಗಲಾಟೆ ಇಲ್ದಂಗೆ ಅಷ್ಟು ಕೂಡ ಸುಮಾರು ಒಂದು 118-20 ಬೋರ್ ಹಾಕ್ಸಿದೆ ಅವಾಗ. 118-20 ಯಾರೂ ಕೂಡ ಅಷ್ಟು ಹಾಕ್ಸಿಲ್ಲ. ಅಷ್ಟು ಬೋರ್ ಹಾಕ್ಸಿ ಎಲ್ಲರಿಗೂ ಸಫಿಷಿಯೆಂಟಾಗಿ ನೀರು ಕೊಟ್ಕೊಂತ ಬಂದೀವಿ. ಸರಿ ಸರ್, ಈ ಸ್ಲಮ್ ಬೋರ್ಡ್ ಆಗಿರಲಿ, ಈ ಆಶ್ರಯ ಮನೆಗಳನ್ನಾಗಿರಲಿ, ನಿಮ್ಮ ಒಂದು ಸದಸ್ಯರ ಕಾಲದಲ್ಲಿ, ಒಂದು ಅಧ್ಯಕ್ಷರ ಕಾಲದಲ್ಲಿ ಎಷ್ಟು ಸ್ಲಮ್ ಬೋರ್ಡಿಗೆ ಆಶ್ರಯ ಮನೆಗಳನ್ನು ಕೊಡೋದಾಗಿರಲಿ ಮತ್ತು ಜನರಲ್ಲಿಗೆ ಆಗಿರಲಿ ಮತ್ತು ಅ ವರ್ಗ ಬ ವರ್ಗದವರಾಗಿರಲಿ ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡಿಸ್ಕೊಳ್ಳುವಂಥ? ಅವಾಗೇ ಒಂದು 300 ಮನೆ ಸ್ಯಾಂಕ್ಷನ್ ಆಗಿದ್ದು. ನಾಗಪ್ಪನವ್ರು MLA, ಆಶ್ರಯ ನಾಗಪ್ಪ ಬಡವಣಿ ಅಂತ. ಆವಾಗ ನಾವು ಅಧ್ಯಕ್ಷರಿದ್ದೀವಿ. ಆ ಸಂದರ್ಭದಲ್ಲಿ ಅವರು ನಾವು ಸೇರಿ ಅದನ್ನೆಲ್ಲ ಹಂಚಿಕೆ ಮಾಡಿದ್ವಿ. ಹಂಚಿಕೆ ಮಾಡಿದ್ರು ಎಲ್ಲ ಜನಕ್ಕೂ, ಜನರಲ್ ಜನಕ್ಕೂ, SC ST ಜನಕ್ಕೂ, ಎಲ್ಲ ಜನಕ್ಕೂ ಕೂಡ ಒಂದು ಸುಮಾರು ಒಂದು 500 ಮನೆ ಆಗ್ತವೆ. ಅವಾಗ ಅದನ್ನ ಆ ಸಂದರ್ಭ ಬಡವರಿಗೆಲ್ಲ ಕೊಟ್ಟಿರೋದು. ಸರಿ ಸರ್, ನೀವು ವಿಧಾನಸಭೆ ಚುನಾವಣೆಗೆ ಬರಬೇಕಂಥೇಳಿ ನೀವು ಅಂದ್ಕೊಂಡ್ರ, ಅಥವಾ ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಹರಿಹರದ ಟೌನಿನ ಮತ ಬಾಂಧವರು ಮತ್ತು ಹಳ್ಳಿ ಭಾಗದ ಮತ ಬಾಂಧವರಿಂದ ನಿಮ್ಮನ್ನು ಬಯಸಿದ್ರ ಸರ್? ಈಗ ಆ ಸಂದರ್ಭದಲ್ಲಿ ನಾಗಪ್ಪನವ್ರು ಇದ್ದರು. ಅವರು ಅಲ್ಲ ಸ್ವಲ್ಪ ಏಜ್ ಆಗ್ತೈತಿ, ನಾನು ನೆಕ್ಸ್ಟ್ ನಿಲ್ಲಲ್ಲ ಅನ್ನೋದೊಂದು ಹೇಳಿದರು. ನಿಲ್ಲಲ್ಲ ಅಂದಾಗ ಮತ್ತು ಯಾರಪ್ಪ ಮುಂದೆ ಅಂತಂದು ಬಂತು. ಅದಾಗ 3-4 ಜನ ಆಕಾಂಕ್ಷಿಗಳಿದ್ದರು. ಅದ್ರ ಜೊತೆ ನಾನು ಒಬ್ಬನ ಆಕಾಂಕ್ಷೆ ಇದೆ. ಮತ್ತು MLA ನಿಂತ್ಬಿಡೋಣ. ಅವ್ರು ಇರೋ ತನಕ ನಾವೇನು ಇದು ಮಾಡಲಿಲ್ಲ. ಸುಮಾರು 5-6 ಸಲ ನಿಂತರು. ಅವರು 3 ಬಾರಿ ಗೆದ್ದಿದ್ರು. ಗೆದ್ದಾಗ ತಿರ್ಗಿ ಅವ್ರಿಗೆ ಇಷ್ಟ ಆಗಲಿಲ್ಲ. ಮೀಟಿಂಗ್ನಾಗ ಹೇಳಿದ್ರು ಒಂದು ಸರಿ, ಅವ್ರದ್ದೇ ಬರ್ತಡೆಯಾಗ, ಎಷ್ಟು ನಾನು ನಿಲ್ಲಕ್ಕಿಲ್ಲ, ಯಾರ ಪ್ರಯತ್ನ ಮಾಡಿದೆ ಟಿಕೆಟ್ ತರಕಂದ್ರು. ಆವಾಗಿಂದ ನಾವು ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿದಾಗ 2013 ನಮಗೆ ಟಿಕೆಟ್ ಸಿಕ್ತು. ಹಂಗಾಗಿ ಅವಾಗ ಅಲ್ಲಿ ಸ್ವಲ್ಪ ಓಟ್ನಾಗ ಫಸ್ಟಿನ ಬಾರಿಗೆ ಸೋಲು ಅನುಭವಿಸ್ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ 2018ಕ್ಕೆ ನಿಂತ್ವಿ, ಲೀಡಿಂದ ಗೆದ್ದಿದ್ರು. ಸರಿ ಸರ್, 2013ರಲ್ಲಿ ಪ್ರಥಮ ಬಾರಿಗೆ ತಾವು ಸ್ಪರ್ಧೆ ಮಾಡಿದ್ರಿ ವಿಧಾನಸಭೆ ಚುನಾವಣೆಗೆ. ಮೊದಲನೇ ನಿಮ್ಮ ಚುನಾವಣೆ ಬಿರ್ಲಾ ಯೂನಿಯನ್ ಚುನಾವಣೆ, ನಂತರ ನಗರಸಭೆ ಚುನಾವಣೆಗಳು, ನಂತರ ವಿಧಾನಸಭೆಯ ಚುನಾವಣೆಗಳು, 3ನೇ ಚುನಾವಣೆ ವಿಧಾನಸಭೆಗೆ ತಾವು ಬಂದ್ರಿ. ಫಸ್ಟು, ಸೆಕೆಂಡು, ಥರ್ಡು ಚುನಾವಣೆಗೆ ಬಂದ್ರಿ. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ತಾವು 2013ರಲ್ಲಿ ಪರಾಜಿತ ಆದ್ರಿ. 2013ರಿಂದ 2018ರವರೆಗೆ ನಿಮ್ಮ ಪಕ್ಷ ಸಂಘಟನೆ ಮತ್ತು ನಿಮ್ಮ ಹೋರಾಟ, ಹಾಲಿ ಶಾಸಕರ ವಿರೋಧದಲ್ಲಿ ಇದ್ದಿರತಕ್ಕಂಥ ಡೆವಲಪ್ಮೆಂಟ್ ಹಿನ್ನಡೆಗಳನ್ನು ಅವಾಗ ನಿಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದರು. ಅವಾಗ ನೀವು ಡಿಫಿಡೇಟ್ ಆಗಿದ್ರಿ. 2013ರಲ್ಲಿ ಶಿವಶಂಕರ್ ಅವರು ನಿಮ್ಮ ಮುಂದ್ಗಡೆ ಶಾಸಕರಾಗಿದ್ದರು. ಅವಾಗ ನೀವು ಡಿಫೀಟ್ ಆಗಿದ್ರಿ. ಯಾವ್ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನಪರವಾಗಿ ಹೋರಾಟಗಳನ್ನು ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿ ಮುಂದುವರಿತು ಸರ್? ಅವಾಗ ನಮ್ಮ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದರು, ಕಾಂಗ್ರೆಸ್ ಸರ್ಕಾರ, ನಾವು ಡಿಫೀಟ್ ಕ್ಯಾಂಡಿಡೇಟು. ಹಂಗಾಗಿ ಸರ್ಕಾರದಾಗ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡೋರು. ಸಿದ್ದರಾಮಯ್ಯ ಸಾಹೇಬರು ಕೂಡ ಮುಖ್ಯಮಂತ್ರಿ, ಅವರು ಕೂಡ ಸಹಕಾರ ಮಾಡೋರು. ಎಲ್ಲ ಸಮಸ್ಯೆಗಳು ಅಂತಿಂಥವೆಲ್ಲ ಮಾಡಿದ್ದೇವೆ. ಈಗ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ MLA ಅವರಿದ್ದರು. ಹಂಗಾಗಿ ಏನೋ ಜನದ ಸಮಸ್ಯೆ ಇದ್ದರೂ ಕೂಡ ಅವನ್ನೆಲ್ಲವೂ ಕೂಡ ಮಾಡ್ಕೊಂತ ಹೋರಾಟ ಮಾಡ್ಕೊಂತ ಬಂದು, ಯಾವ ಆಫೀಸ್ಗಳಿರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವೂ ಕೂಡ ನಾವು ಅವಾಗ 2013 ಸೋತ ನಂತರ ಕಂಟಿನ್ಯೂ 5 ವರ್ಷ ನಾವು ಒಂದು ದಿವಸ ಮನೆಗೆ ಇಲ್ದಂಗೂ ಕೂಡ ಪೂರ್ತಿ ಹಳ್ಳಿ ಮೇಲೆ ಟೌನು ಎಲ್ಲ ಕಡೆಗೂ ರೌಂಡ್ ಮಾಡ್ಕೊತ ಇದ್ವಿ. ಜನಗಳೆಲ್ಲ ಭಾಳ ಖುಷಿಯಾಗಿದ್ದರು. ಸೋತರು ನೋಡಪ್ಪ, ರಾಮಪ್ಪನವ್ರು ಸೋತರು ಕೂಡ ಮನೆ ಕುಂತೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ, ಸಂಘಟನೆ ಮಾಡ್ತಾಯಿದ್ದಾರೆ
ಮತ್ತು ಜನಕ್ಕೆಲ್ಲ ಭಾಳ ಖುಷಿ ಆಯ್ತು, ಸಂತೋಷ ಆಯ್ತು. ಅಷ್ಟೇ ಅವರು ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಭಾಗವಹಿಸ್ತಿದ್ದೇವೆ. ಹಂಗಾಗಿ ಜನನೂ ಕೂಡ ನಮ್ಮ ಮೇಲೆ ಭಾಳ ವಿಶ್ವಾಸ ಬಂತು. ಆಮೇಲೆ ನಾವು ಕಮ್ಯುನಿಸ್ಟ್ ಪಕ್ಷದಾಗ ಹೋರಾಟ ಬಂದಂಥವ್ರು. ಆಮೇಲೆ ಇಲ್ಲಿ ಬಂದ ಮೇಲೂ ಕೂಡ ನಾವು ಕಮ್ಯುನಿಸ್ಟ್ ಪಕ್ಷ ಅಂದರೆ ಎಲ್ಲ ಜಾತಿ ಎಲ್ಲ ಒಂದೇ. ಕಮ್ಯುನಿಸ್ಟ್ ಅಂದರೆ ಒಂದೇ ರಕ್ತ ಒಂದೇ ಜಾತಿ. ಆ ಥರ ನಾವು ಇಲ್ಲಿ ಹೊರಗಡೆನೂ ಕೂಡ ಎಲ್ಲರ ಸಮಾಜದಲ್ಲೂ ಕೂಡ ಇವತ್ತು ಯಾವುದೇ ಸಮಾಜದಲ್ಲೂ ಎಲ್ಲ ಸಮಾಜದಲ್ಲೂ ಕೂಡ ನಾವು ಒಗ್ಗಟ್ಟಿಂದ ಎಲ್ಲರ ಸಮಸ್ಯೆನೂ ಕೂಡ ನಾವು ಇದು ಮಾಡ್ಕೊತ ಬಂದೀವಿ, ಎಲ್ಲ ಸಮಾಜದವರು. ಹಂಗಾಗಿ ಜನ ಇನ್ನೂ ಹೆಚ್ಚಿನ ನಮಗೆ ವಿಶ್ವಾಸ ಉಳಿತು. 2018ರಲ್ಲಿ ನಮಗೆ ಚುನಾವಣೆ ಮತ್ತು ಟಿಕೆಟ್ ಸಿಕ್ತು, ಚುನಾವಣೆ ಗೆದ್ದೀವಿ. ಸರಿ, 2018ರಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ. ಆವಾಗೂ ಕೂಡ ಮತ ಬಾಂಧವರು ಹೆಚ್ಚಿನ ಲೀಡ್ನಿಂದ ನಿಮಗೆ ಆಯ್ಕೆ ಮಾಡಿದರು. ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 19 ತಿಂಗಳು ಬರೀ ನಿಮ್ಮ ಸರ್ಕಾರ ಮೈತ್ರಿಯಲ್ಲಿ ಇತ್ತು. ನಂತರ 3 ರಿಂದ 3.5 ವರ್ಷ ಬಿಜೆಪಿ ಸರ್ಕಾರ ಬಂತು. ಈ 19 ತಿಂಗಳಲ್ಲಿ ನಿಮ್ಮ ಸರ್ಕಾರ ಇದ್ದಂಥ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಅಭಿವೃದ್ಧಿಯನ್ನು ಹರಿಹರ ಟೌನಿಗಾಗಿರಲಿ, ಹರಿಹರ ವಿಲೇಜ್ಗಳಿಗಾಗಿರಲಿ ತರೋದ್ರಲ್ಲಿ ಯಶಸ್ವಿ ಆದ್ರಿ, ಮತ್ತು ಯಾವ್ಯಾವ ರೀತಿ ಬರಬೇಕಾಗಿರ್ತಕ್ಕಂಥ ಕನಸು ಕಂಡಿದ್ರಿ, ಆ ಕನಸನ್ನು ಕ್ಷೇತ್ರ ಜನತೆಗೆ ಯಾವ ರೀತಿ ಪೂರ್ಣಕ್ಕೆ ಮಾಡಿದ್ವಿ ಸರ್? ಅವಾಗೆ ಸಾಕಷ್ಟು ಸುಮಾರು 600 ಚಿಲ್ಲರೆ ಕೋಟಿ ತಂದು ನಾನು ಕೆಲಸ ಮಾಡಿದೆ. ಟೋಟಲ್ ನಮ್ಮ ಸಂಸ್ಥೆ ಸರ್ಕಾರ ಇದ್ದಾಗಲಿ, ಬಿ ಜೆ ಪಿ ಸರ್ಕಾರ ಇದ್ದಾಗಲಿ ಟೋಟಲಿ 5 ವರ್ಷದಲ್ಲಿ 5 ವರ್ಷದಲ್ಲಿ 600 ಕೋಟಿ 614-15 ಕೋಟಿ ಅಷ್ಟು ಕೆಲಸ ಮಾಡಿಸಿದ್ವಿ. ಆಮೇಲೆ ಅವಾಗ ಏನೋ ಸ್ವಲ್ಪ ಸಂಸ್ಥೆ ಬಿ ಜೆ ಪಿ ನಮ್ಮ ಸಂಸ್ಥೆ ಸರ್ಕಾರ ಇದ್ದಾಗ ಗ್ರ್ಯಾಂಟ್ಗಳು ಭಾಳ ತಂದ್ವಿ. ರೋಡ್ಗಳು ಮತ್ತು ಯಾವುದು ಭಾಳ 20-30 ವರ್ಷದಿಂದ ರೋಡ್ ಆಗಲಿಲ್ಲ ಅಂಥ ರೋಡ್ಗಳು ಸುಮಾರು 15 ಕೋಟಿ, 20 ಕೋಟಿ, 17 ಕೋಟಿ ಹೀಗೆಲ್ಲ ಮಾಡಿದ್ವಿ. ಮತ್ತು ಬಿ ಜೆ ಪಿ ಸರ್ಕಾರ ಬಂದಾಗ ಕೆಲವು ಗ್ರ್ಯಾಂಟು ಅವ ಸ್ಯಾಂಕ್ಷನ್ ಅಪ್ರೂವ್ ಆದ ಮತ್ತು ನಿಲ್ಲಿಸಿದ್ರು ಬಂದು ಬಿ ಜೆ ಪಿಯವರು. ಮತ್ತು ಅದನ್ನೆಲ್ಲ ಮತ್ತು ಅವ್ರಿಗೆ ಹೋಗಿ ಇದು ಮಾಡಿ ನೀವು ಅಪ್ರೂವಲ್ ಆಗಿದ್ದು ನೀವು ಬಿಡುಗಡೆ ಮಾಡಿದಂತ ಓಡಾಡಿ ರ್ಯಾಲಿ ಮಾಡಿ ಮತ್ತು ಬಿಡುಗಡೆ ಮಾಡಿಸಿದ್ವಿ. ಕೆಲಸಗಳು ಮಾಡಿದ್ವಿ. ಅಂಥ ದೊಡ್ಡ ಕೆಲಸಗಳು ಕೂಡ ಏನು ಮಾಡೋಕ್ಕಾಗಲಿಲ್ಲ. 5 ವರ್ಷ ಅವಾಗ ಇದ್ದಿದ್ರೆ ಎಲ್ಲ ಮಾಡಬೇಕು. ಬರೀ ಪಾದದ್ದು ಭಾಳ ವರ್ಷಗಳಿಂದ ಉಳ್ಕೊಂಬಿಟ್ಟೈತಿ. ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಅದು ಮಾಡಿದ್ರೆ ಅದೆಲ್ಲ 58 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆಗಿ ಅಪ್ರೂವಲ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ನಾಗ ಪಾಸಾಗಿತ್ತು. ಮತ್ತು ಬಿ ಜೆ ಪಿ ಸರ್ಕಾರ ಬಂತು, ಅದು ನಿಲ್ಲಿಸ್ಬಿಟ್ರು. ಅದನ್ನ ನಿಲ್ಲಿಸಿದ್ದು ಭಾಳ ತಪ್ಪು. ಯಾಕಂದರೆ ಈಗ ಬೈರಂಪಾದ ಏತ ನೀರಾವರಿ ಇದಾಗಿದ್ದರೆ ಅಲ್ಲಿ ಎಲ್ಲ ಸಮಾಜದವ್ರಿಗೆ ಎಲ್ಲ ಪಕ್ಷದವರಿಗೂ ಒಳ್ಳೆಯದಾಗ್ತಿತ್ತು. ಅದನ್ನ ಬಿಟ್ಟು ಅವರು ನಿಲ್ಲಿಸಿದ್ರು. ಅದು ಇಲ್ಲಿವರೆಗೂ ಕೂಡ ನೆನಗುದಿ ಬಿದ್ದೈತಿ. ಈಗ ಮತ್ತೆ ಇದು ಪ್ರಯತ್ನ ಮಾಡ್ತದವೆ. ಈಗ ಸರಿ ಆಕತಿ. ಸಿದ್ದರಾಮಯ್ಯ ಸಾಹೇಬರಿಗೂ ಹೇಳಿದ್ದೇವೆ. ಮತ್ತು ಅದು ಪ್ರಯತ್ನ ಮಾಡಿ ಅದು ಮಾಡ್ತದೆ. ಅದರಿಂದ ಸುಮಾರು 1000 ಎಕರೆ ಜಮೀನಿಗೆ ರೈತರಿಗೆ ಒಳ್ಳೆಯದಾಗ್ತದೆ. ಸರಿ ಸರ್, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ, ನೀವು ಶಾಸಕರಿದ್ದಾಗ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಿಮಗೇನಾದರೂ ಅನುದಾನ ಕೊಡೋದ್ರಲ್ಲಿ ಹಿನ್ನಡೆ, ಅಥವಾ ನಿಮಗೇನಾದರೂ ಕೊರತೆ, ಅಥವಾ ನಿಮಗೇನಾದರೂ ಕಾಂಗ್ರೆಸ್ನವರು ಇವ್ರಿಗೆ ಯಾಕೆ ಕೊಡಬೇಕು ಅನ್ನೋಂಥ ಏನಾದರೂ ಸಮಸ್ಯೆ? ಮಾಮೂಲು. ಅದು ಏನು ಮಾಡೋಕ್ಕೆ, ಇರೋದು ಪಕ್ಷ ಸರ್ಕಾರ ಇರೋದಪ್ಪ ಇದ್ದಾಗ ಅದು ಮಾಮೂಲು. ಆದರೂ ನಾವು ಮಿನಿಸ್ಟ್ರಾಗ ಓಡಾಡಿ ಆದಷ್ಟು ನಾವು ತಗೊಂಬಂದಿವಿ. ನಾವು ಬಿ ಜೆ ಪಿ ಸರ್ಕಾರ ಐತೆ ಅಂತ ಮನೆಗೆ ಕುಂದಿರಲಿಲ್ಲ. ಕಂಟಿನ್ಯೂ ಓಡಾಡಿ ತಗೊಂಬಂದು ಕೆಲಸ ಸಾಕಷ್ಟು ಮಾಡಿಸಿದ್ದೀವಿ. ಕೆಲವೊಂದು ದೊಡ್ಡ ಕೆಲಸಗಳು ಆಗಿಲ್ಲ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ. ಈ ಸರಿ ಸರ್ಕಾರ ಬಂತು, ನಮ್ದು ಹಿಂಗಾಯ್ತು. ಸರ್, ಈ ಹರಿಯಾಣದ ವಿಶೇಷತೆ ಏನು ಸರ್? ಸರ್ಕಾರ ಆಗಿದ್ದಾಗ ಇಲ್ಲಿ ಕಾಂಗ್ರೆಸ್ ಶಾಸಕರು ಬರೋದಿಲ್ಲ, ಕಾಂಗ್ರೆಸ್ ಶಾಸಕರಿದ್ದಾಗ ಸರ್ಕಾರ ಬರೋದಿಲ್ಲ, ಹೇಗೆ ಸರ್ ಇದು? ಇಲ್ಲ, ಅದು ಇತಿಹಾಸ ಅಳಿಸ್ತಿದ್ವಿ ನಾವು. ಈ ಸರಿ ಟಿಕೆಟ್ ನಮಗೆ ಕೊಟ್ಟಿದ್ರೆ ಆ ಇತಿಹಾಸ ಅಳಿತಿತ್ತು. ನಾವು 100% ಗೆಲ್ತಿದ್ವಿ, ಅದ್ರಾಗ ಡೌಟೇ ಇಲ್ಲ. ಈಗ ಎಲ್ಲ ಸಮಾಜದಲ್ಲೂ ಕೂಡ ನಮಗೆ ಓಟ್ ಹಾಕ್ತಿದ್ರು. ಪಕ್ಷ ಮರೆತುಬಿಟ್ಟು ನಮಗೆ ಓಟ್ ಹಾಕ್ತಿದ್ರು. ಖಂಡಿತವಾಗ್ಲೂ ಗೆಲ್ತಿದ್ವಿ. ಒಂದು 20-25 ಸಾವಿರ ಓಟ್ನಾಗ ಗೆಲ್ತಿದ್ವಿ. ಏನು ಮಾಡ್ತೀವಿ? ಇದು ಹೇಳೋಕ್ಕೆ ಉದಾಹರಣೆ ಇದು ಒಂದು ಅಡ್ಡು ಬಂತು, ಟಿಕೆಟ್ ಸಿಗಲಿದ್ದು. ಸರಿ, ಈ ಕ್ಷೇತ್ರದಲ್ಲಿ ಜನ ನಿಮ್ಮನ್ನು ಭಾಳಷ್ಟು ವಿಶ್ವಾಸ, ಪ್ರೀತಿ, ಜಾತ್ಯತೀತ ರಾಮಪ್ಪ ಅಂತ ಕರೀತಾರೆ ನಿಮಗೆ. ಹೌದು. ಆದರೆ ನಿಮ್ಗೆ ಯಾವತ್ತಾದರೂ ಅನಿಸುತ್ತಾ ಈ ಟಿಕೆಟ್ ನನಗೆ ಸಿಗೋದಿಲ್ಲ ಅನ್ನೋದು ಯಾವತ್ತಾದರೂ ನೀವು ಶಾಸಕರಿದ್ದಾಗ ಅನಿಸುತ್ತಾ ಸರ್ ನಿಮಗೆ? ಯಾವಾಗೂ ಕೂಡ ಅನಿಸಿಲ್ಲ. ಯಾಕಂದರೆ ಶಾಸಕರು ಮೀಟಿಂಗ್ ಕರೆದಿದ್ರು. ಶಾಸಕರು ಮೀಟಿಂಗ್ ಕರೆದಾಗ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ಅವರು,
ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಎಲ್ಲರೂ ಇದ್ದರು. ಇದ್ದಾಗ ಮೀಟಿಂಗ್ ಕರೆದಾಗ ಪ್ರೆಸೆಂಟ್ ಎಮ್ ಎಲ್ ಎರಿಗೆ ಯಾರಿಗೂ ಕೂಡ ಟಿಕೆಟ್ ತಪ್ಪಿಸಂಗಿಲ್ಲ, ಎಲ್ಲರಿಗೂ ಕೂಡ ಟಿಕೆಟ್ ಕೊಡ್ತೇವೆ. ನಿಮ್ಮ ತಾಲೂಕಿನಲ್ಲಿ ನೀವು ಸಂಘಟನೆ ಮಾಡಿ ಬಿಗಿ ಮಾಡ್ಕೊಳ್ರಿ, ನೀವು ಮುಂದೆ ಗೆಲ್ಲಕ್ಕೆ ಹೋರಾಟ ಪ್ರಯತ್ನ ಮಾಡಿ ಅಂತ ಹೇಳಿದರು. ಅವಾಗ ನಮಗೆ ಅದು ಎಲ್ಲರಿಗೂ ಕೊಟ್ಟರು. ಅದ್ರ ಪ್ರಕಾರ ಆ್ಯಕ್ಚುಲಿ ನಮಗೊಬ್ಬರಿಗೆ ಕೊಡಲಿಲ್ಲ, ಇನ್ನೊಬ್ಬರಿಗೆ ಕೊಡಲಿಲ್ಲ. ಅವ್ರು ಬೇರೆ ವಿಷಯ ಇದ್ಬಿಡು. ನಮ್ಮದು ತಾಲೂಕಿನಾಗ ಜನನೂ ಚೆನ್ನಾಗಿದ್ದು, ಮತದಾರರು ಕೂಡ ನಮಗೆ ಭಾಳ ಪ್ರೀತಿ ಇದ್ದರು. ಹಂಗಾಗಿ ಆದರೂ ಕೂಡ ಯಾರೇ ಒಬ್ಬರ ಕಡೆಯಿಂದ ಮಾತು ಕೇಳಿ ಇವತ್ತು ನಮಗೆ ಟಿಕೆಟ್ ವಂಚಿತರಾದ್ವಿ. ಅದು ಹೈಕಮಾಂಡಿಗೆ ಮಿಸ್ಗೈಡ್ ಮಾಡಿದರು. ಆಮೇಲೆ ಕೆಲವರು ನಮ್ಮ ಆತ್ಮೀಯರು, ನಮಗೆ ಬೇಕಾದಂಥವ್ರು ಜೊತೆ ಇರೋಂಥವ್ರು ಯಾವುದೇ ಒಂದು ಸಣ್ಣ ಇದಕ್ಕೆ ಮಿಸ್ಗೈಡ್ ಮಾಡಿ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು ಬಂದಾಗ. ಮತ್ತು ಯಾರೇ ಒಬ್ಬರು ಇದು ಮಾಡಿ ಹಂಗೆ ಟಿಕೆಟ್ ತೆಗ್ಸೋಕೆ ಕಾರಣ ಅಂತ ಅಷ್ಟೆ. ಹೈಕಮಾಂಡು ಕೂಡ ನಮಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದರು. ಸಿದ್ದರಾಮಯ್ಯ ಸಾಹೇಬರು ಕೂಡ ನಮಗೆ ಅಂತಂದು ಎಲ್ಲ ಹೇಳಿದರು. ಫೈನಲ್ಲಿಗೆ ಲಾಸ್ಟಿಗೆ ಅವ್ರ ಚುನಾವಣೆಗೆ ಹೊಂಟಿದ್ದಲ್ಲ ಅವ್ರ ಕ್ಷೇತ್ರಕ್ಕೆ, ಖಾರ್ಗೆ ಸಾಹೇಬ್ರ ಮನೆ ಒಳಗೆ. ಅವಾಗ ಹೇಳೋರು ಅವರು ಸಿದ್ದರಾಮಯ್ಯ ಸಭೆ ರಾಮಪ್ಪ ಬಿ ಫಾರ್ಮ್ ಕೊಟ್ಟು ಕಳಿಸಿ ಅಂತ. ಯಾರಿಗೆ? ಸುರ್ಜೇವಾಲಾ ಅವ್ರಿಗೆ, ನಮ್ಮ ಸ್ಟೇಟ್ ಊರಿಗೆ ರಾಜ್ಯ ಉಸ್ತುವಾರಿ ಅವರಿಗೆ. ಉಸ್ತುವಾರಿ ಹೇಳುವರು. ಆಯ್ತು ಅಂದರು. ಆಮೇಲೆ ರಾತ್ರಿ 8:30 9 ಗಂಟೆ ತನಕ ಅವತ್ತೇ ಕಾಸು ಅವತ್ತು ಲಾಸ್ಟಿಗೆ ನಮಗೆ ಮಿಸ್ ಮಾಡಿಬಿಡು. ಅಂದರೆ ಇದರ ಹಿಂದುಗಡೆ ಕಾಣದ ಕೈ, ರಹಸ್ಯ. ಟಿಕೆಟ್ ಸಿಕ್ಕಿಲ್ಲ ಅಂದರೂ ಕೂಡ ಬೇಸರ ಆಗಿ ಮನೆಯಲ್ಲಿ ಕೂತ್ರ ಅಥವಾ ಪಕ್ಷ ಸಂಘಟನೆಗೆ ಮುಂದುವರೆದ? ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು 2 ದಿವಸ ಬೇಸರ ಕುಂತಿದ್ದೆ ನಾನು. ಒಂದು 2-3 ದಿವಸ ಕುಂತಿದ್ದೆ. ಆಮೇಲೆ ರಾಹುಲ್ ಗಾಂಧಿಯವರು ಇಲ್ಲಿಗೆ ಸಭೆಗೆ ಬಂದರು. ಒಂದು 3-4 ದಿವಸ ಹೋಗಿರಲಿಲ್ಲ. ಹಿಂಗೆ ಇದು ಮಾಡ್ತೀವಿ. ಅವನು ಕೂಡ ಟಿಕೆಟ್ ಸಿಕ್ಕ ಕೂಡಲೇ ಅವ್ನು ನಮ್ಗೆ ಕರೀಲಿಲ್ಲ. ಅವ್ನು ಕ್ಯಾನೇಶ್ಗೆ ಹೋದ, ಯಾರು ಶ್ರೀನಿವಾಸು. ಮತ್ತು ನಮ್ಮದು ಅವಶ್ಯಕತೆ ಅವ್ನಿಗೆ ಇಲ್ಲಿ ಬಿಡು ಅಂತ ನಾವು ಸುಮ್ಮನಾದೆ. ಮತ್ತು ಹೈಕಮಾಂಡ್ ಎಲ್ಲ ರಾಹುಲ್ ಗಾಂಧಿ ಬರ್ತಾ ನೀವೆಲ್ಲ ಬರ್ರಿ ಅಂತ ನಮಗೆ ಸೂಚನೆ ಕೊಟ್ಟಾಗ ನಾವು ರಾಹುಲ್ ಗಾಂಧಿ ಬಂದಾಗ ಹೋಗಿ ವೇದಿಕೆ ಮೇಲೆ ಹೇಳಿದ್ವಿ. ವೇದಿಕೆ ಮೇಲೆ ನಮ್ಮನ್ನೆಲ್ಲ ಕರೆದು ವೇದಿಕೆ ಕುಂತೀವಿ. ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಅವಾಗ ಕೂಡ ನಾವು ಮಾತಾಡಿದ್ವಿ. ನಾನು 2-3 ದಿವಸ ಬೇಜಾರಾಗಿತ್ತು. ನಾವು ಸುಮ್ಮನಿದ್ದೆ. ನಾನು ಯಾರಿಗೇನು ಹೇಳಿರಲಿಲ್ಲ. ಅದು ಬೇಡ, ಈಗ ಶ್ರೀನಿವಾಸಿಗೆ ಗೆಲ್ಲಿಸ್ರಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗ್ತದಾರೆ, ಅದಕ್ಕೆ ಶ್ರೀನಿವಾಸಿಗೆ ಗೆಲ್ಲಿಸಿ ಅಂತ ವೇದಿಕೆ ಒಳಗೆ ಹೇಳಿದೆ ನಾನು ಅವಾಗ. ಮತ್ತು ತಿರುಗೆಲ್ಲ ಒಕ್ಕುಡ್ಗಾತ್ವಿ, ಮೆಲೆಬೆನ್ನೂರು ಎಲ್ಲ ಪ್ರಚಾರಕ್ಕೆ ಹೋದ್ವಿ. 3-4 ಸರಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ. ಹಂಗಾಗಿ ಎಲ್ಲ ಮಾಡಿದೆ. ಆಮೇಲೆ 3-4 ದಿವಸ ಬೇಜಾರಾಗಿತ್ತು. ಮತ್ತು ಟಿಕೆಟ್ ಈಗ ಕೊಡ್ತಾನೆ ಅಂದು ಒಂದೇ ಪಡಿಗೆ ಕೊಡಲಿಲ್ಲ ಅಂದ್ರೆ ನನಗಲ್ಲ ಯಾರಿಗಾರು ಬೇಜಾರಾಗ್ತೈತಿ, ಯಾರಿಗಾರು ನೋವಾಗ್ತೈತಿ. ನಾವು 5 ವರ್ಷ ಅಷ್ಟು ಹೋರಾಟ ಮಾಡ್ಕೊಂತ ಬಂದವಿ. ಅಷ್ಟು ಜನ ಸಂಭಾಳಿಸ್ಕೊಂಬಂದ ಜನ ಸಂಪರ್ಕ ಐತಿ. ಒಂದು 20-25 ಸಾವಿರ ಓಟ್ನಾಗ ಗೆಲ್ತಾರೆ ಅನ್ನೋದು ಗೊತ್ತೈತಿ. ಅದು ನಮಗೆ ಟಿಕೆಟ್ ತೆಗ್ಸಿದ್ರು. ಒಯ್ದಾಗ ಮತ್ತು ಯಾರಿಗೂ ಬೇಜಾರಾಗಲ್ಲ. ನೋವಾಯ್ತು, ಭಾಳ ನೋವಾಯ್ತು, ಬೇಜಾರಾಯ್ತು. ಅದು ಮತ್ತು ಪಕ್ಷ ನೋಡ್ಬೇಕಲ್ಲ ಲಾಸ್ಟಿಗೆ. ಹೀಗಾಗಿ ನಾವು ಮಾಡಿದ್ವಿ. ಏನಾದರೂ ನಿಮ್ಮ ಫಾಲೋವರ್ಸವರು ಬಂದು ಪಕ್ಷ ಚೇಂಜ್ ಮಾಡಿಬಿಡಿ ಅಥವಾ ಇಂಡಿಪೆಂಡೆಂಟ್ ನಿಲ್ಲಿ ಅನ್ನುವಂಥ ವಿಷಯ ಏನಾದರೂ ಪ್ರಸ್ತಾವನೆ ಆಗಿತ್ತಾ ಸರ್ ಆ ಸಂದರ್ಭದಲ್ಲಿ? BJP ಅವರು ನೀವು ಆಗಲೇ ಹೇಳಿದ್ವಿ, ನೀವು ಪಕ್ಷದ ವಿರೋಧ ಮಾಡಿದೆ ಅಂತ. ನಾವು ವಿರೋಧ ಮಾಡೋದಾಗಿದ್ದು ಪಕ್ಷದ ಮೇಲೆ ಬೇಜಾರಾಗೋದಾಗಿದ್ದರೆ ನಾನು ಅವಾಗ ಹೋಗಿಬಿಡ್ಬೋದಾಗಿತ್ತು. ಅದಕ್ಕೆ ನಾವು ಪಕ್ಷ ಅಂದರೆ ನಮಗೆ ಒಂಥರ ಇದು ಇದ್ದಂಗೆ, ನಮ್ಮ ಮನೆ ದೇವರು ಇದ್ದಂಗೆ. ಆ ಥರ ಮಾಡ್ಕೊಂಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೂ ಕೂಡ ನಾವು ಅವಾಗಿಂದ ಕೂಡ ಭಾಳ ಅಭಿಮಾನ. ಹಂಗಾಗಿ ನಾವು ಏನು ಗೆದ್ದಂಥ ಸಂದರ್ಭದಲ್ಲಿ BJP ಅವ್ರು ಭಾಳ ಆಮಿಷ ಒಡ್ಡಿರು. ಅಷ್ಟು ಕೊಡ್ತಾನೆ, ಇಷ್ಟು ಕೊಡ್ತಾನೆ, 40 ಕೋಟಿ ಕೊಡ್ತಾನೆ ತನಕ ಮಾತಾಡಿದರು. ಅದಕ್ಕೆ ನಾವು ಇದು ಮಾಡಲಿಲ್ಲ. ಯಾವುದೇ ಕಾಲಕ್ಕೂ ನಮಗೆ ಸಾಕಷ್ಟು ಜನ 65-66 ಸಾವಿರ ಮತದಾರರು ಮತ ಹಾಕಿದ್ದಾರೆ. ಅವರಿಗೆಲ್ಲ ನಾವು ಮೋಸ ಮಾಡೋಕ್ಕೆ ರೆಡಿ ಇಲ್ಲ. ಅವರೆಲ್ಲ ಹೋರಾಟ ಮಾಡಿ ಹೊಡೆದಾಡಿ ನಮ್ಗೆ ಓಟ್ ಹಾಕಿದ್ದಾರೆ. ಅಂಥವ್ರಿಗೆ ನಾವು ಮೋಸ ಮಾಡಿ ಕಾಂಗ್ರೆಸ್ ಪಕ್ಷ 2ನೇ ಬಾರಿ ಟಿಕೆಟ್ ಕೊಟ್ಟತಿ. ಅಲ್ಲಿ ಪಕ್ಷಕ್ಕೆ ಮೋಸ ಮಾಡಿ ಬರೋಲ್ಲ, ಯಾವ ದುಡ್ಡು ತಂದು ಏನು ಮಾಡ್ತೀವಿ ಯಾವುದೇ ಕಾಲಕ್ಕೂ ಬರೋಲ್ಲ ಅಂತ ಜೋರಾಗಿ ಹೇಳಿ ಕಳಿಸಿದೆ. ಹಂಗಾಗಿ ನಾವು ಪಕ್ಷದ ಯಾವತ್ತೂ ಬಿಡೋಂಗಿಲ್ಲ. ಪಕ್ಷ ಅಂದರೆ ನಾವು ಅಂದ್ರೆ ಪಕ್ಷ. ಸರಿ, ಹಾಗಾದರೆ ಯಾವುದೇ ರೀತಿದ್ದಾಗಿ ನೀವು ಪಕ್ಷ ಬಿಡುವುದಾಗಿರಲಿ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನಾಗಿರಲಿ ಮಾಡಲಿಲ್ಲ? ಇಲ್ಲ. ಸರಿ, ಪ್ರಥಮ ಬಾರಿಗೆ ನಂದಿಹಳ್ಳಿ ಶ್ರೀನಿವಾಸ್ ಅವ್ರನ್ನ ನಿಮ್ಮನ್ನು ಬಿಟ್ಟು ಅವ್ರನ್ನ ಟಿಕೆಟ್ ಕೊಟ್ಟರು.
ಅವಾಗ ಕರೀಲಿಲ್ಲ ನೀವು ಮತ್ತು ಕೂಡ ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲಿ ನೀವು ಪ್ರಚಾರಕ್ಕೆ ಹೋದ್ರಿ. ಅವ್ರಿಗೆ ಹಿನ್ನಡೆ ಆಗಲಿಕ್ಕೆ ಆ ಒಂದು ಕಾರಣ ಏನು ಸರ್? ಒಂದು ಕಡೆ ಜನ, ಒಂದು ಕಡೆ ವಿರೋಧಿಗಳು ಮಾತಾಡ್ತಾರೆ ರಾಮಪ್ಪ ಅವರೇ ಒಳಗಿಂದ ಒಳಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ಹಿನ್ನಡೆ ಮಾಡಿಸಿದ್ದಾರಾ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ ಸರ್ ಇದರಲ್ಲಿ. ಅದು ಸೋತಿ ಮೇಲೆ ಏನಾದ್ರು ಅನ್ಬೋದು. ನಾವು ಸುಮಾರು 15-20 ವರ್ಷ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಬಂದ ಮೇಲೆ ಅವ್ನು ಟಿಕೆಟ್ ಸಿಕ್ತು ಅಂದ್ರೆ ನಮ್ಗೆ ಯಾರಿಗೆ ಕೇಳ್ದಂಗೆ ಕ್ಯಾನ್ವಸ್ಗೆ ಹೋದ. ನಾನು ಬೇಜಾರಾಯ್ತು, ಸುಮ್ಮನೆ ಮನೆಯಾಗಿದ್ದೆ ಅಷ್ಟೇ. ಮನೆಯಾಗಿದ್ದೆ, ಕೆಲವ್ರಿಗೆ ಹೇಳಿರ್ಬೋದು. ಹಂಗಾಗಿ ಆಮೇಲೆ ಹೈಕಮಾಂಡಿಂದ ಬಂದಾಗ ಆಮೇಲೆ ಬಂದವ ಮನೆಗೆ. ಹಂಗಾಗಿ ಮತ್ತು ಇದು ನಮ್ಮ ರಾಷ್ಟ್ರೀಯ ನಾಯಕರು ಬಂದಾರ ಅಂದಾಗ ನಾವು ಹೋಗಲೇಬೇಕಾಯ್ತು. ಓದಿ ಮಾಡಿಲ್ಲ ಭಾಷಣದಾಗೆಲ್ಲ ಹೇಳಿದ್ವಿ. 3-4 ದಿವಸ ಬೇಜಾರಾಗಿತ್ತು ನಮಗೆ, 4-5 ದಿವಸ ಇದು ಮಾಡಿದ್ವಿ, ಅದು ಬಿಟ್ಬಿಡ್ರಿ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರ್ಸೋಣ, ನಂದಿಗೇವಿ ಶ್ರೀನಿವಾಸನ್ ಗೆಲ್ಸೋಣ ಅಂತಂದು ಹೇಳಿದ್ವಿ ವೇದಿಕೆ ಮೇಲೆ. ಹಂಗಾಗಿ ಅಲ್ಲಿಂದ ಮತ್ತೆ ಮೇಲೆ ಬೆಂದೂರು ಕ್ಯಾನ್ವಸ್ಗೆ ಹೋದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಉಕ್ಕುಡುಗಟ್ಟೆಲ್ಲ ಹೋಗಿ ಬಂದ್ವಿ, ಎಲ್ಲ ಮಾಡಿದ್ವಿ. ಅವನಿಗೆ ರಾಜಕೀಯದ್ದು ಅನುಭವ ಇಲ್ಲ. ಅವನು ಎಲ್ಲೇ ಹೊರದೇಶದಾಗ ಡ್ಯೂಟಿ ಮಾಡ್ಕೊಂಡಿದ್ದು ಬಂದು ಏನೋ ಮಾಡಿ, ಏನು ಕೈ ಚಾಳಕ ಮಾಡಿ ಟಿಕೆಟ್ ತಗೊಂಡ ಮೇಲೆ ರಾಜಕೀಯದ್ದು ಬೇಕಾ? ಒಂದು ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ, ಒಂದು ನಗರಸಭೆ ಸದಸ್ಯ ಇಲ್ಲ, ಒಂದು ಯಾವುದೂ ಇಲ್ಲ. ನಾವು ಕಾರ್ಮಿಕ ಮುಖಂಡರಾಗಿ ಹೋರಾಟ ಮಾಡ್ಕೊಂಬಂದು ನಗರಸಭೆ ಸದಸ್ಯರಾಗಿ ಅಧ್ಯಕ್ಷರಾಗಿ 15 ವರ್ಷ ಮಾಡ್ಕೊಂಬಂದು ಅಲ್ಲಿಂದ ಒಂದು ಸರಿ ಗೆದ್ದು ಇನ್ನೊಂದು ಸೋತು ಮತ್ತು ಇನ್ನು ಗೆದ್ದು ಹೋರಾಟ ಮಾಡ್ಕೊಂಡು ಬಂದಿರೋ ನಾವು. ಹಂಗಾಗಿ ಅವನಿಗೆ ಜನದ ಸಂಭಾಳಿಸೋದು ಗೊತ್ತಿಲ್ಲ, ಜನದ್ದು ವಿಶ್ವಾಸನೂ ಇಲ್ಲ. ಹಂಗಾಗಿ ಅವನಿಗೆ ಸೋಲಕ್ಕೆ ಅದು ಕಾರಣ. ಆಮ್ಯಾಕೆ ಯಾವಾಗ ನಮಗೆ ಟಿಕೆಟ್ ಸಿಗಲಿಲ್ಲಲ್ಲ, ಜನ ಬೇಜಾರಾಗಿ ಅರ್ಧ ಜನ ಬೇರೆ ಕಡೆಗೆ ಹೋದರು. ಅದು ನನಗೆ ಗೊತ್ತೈತೆ ಅಂದರೆ ನನಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾದ ನನಗೆ ಯಾಕೆ ಹಿಂಗೆ ಮಾಡಿದ್ರೆ. ಇಲ್ಲ, ನಿಮಗೆ ಟಿಕೆಟು ನಿಮಗೆ ಇಂಥವ್ರಿಗೆ ಮೋಸ ಮಾಡಿದ್ದಾರೆ, ನಿಮ್ಮಂಥವ್ರಿಗೆ ಮೋಸ ಮಾಡಿ ಅವನು ಟಿಕೆಟ್ ತಗೊಂಬಂದಿದ್ದಾನೆ. ಇನ್ನೂ ಒಂದು 5 ವರ್ಷ ಅವನು ಪಕ್ಷದ ದುಡಿಬೇಕಾಗಿತ್ತು. ಅವ್ರ ಅಣ್ಣ ತಮ್ಮ RS BJPಗೆ ಇದ್ದಾರೆ. ಅವರು ಅಣ್ಣ ತಮ್ಮ BJPಯಿಂದ ಬಂದು ಇಲ್ಲಿ ಯಾರನ್ನ ಒಬ್ರು ಹಿಡ್ಕೊಂತ ಟಿಕೆಟ್ ತಂದುಬಿಟ್ಟು ಜನ ಓಟ್ ಹಾಕ್ತಾರ? ಏನು ನಾವು ಹೋರಾಟ ಮಾಡ್ಕೊಂತ ಬಂದಿದ್ವಿ, ಪ್ರಯತ್ನ ಮಾಡಿದ್ವಿ. ಜನ ಕಾಂಗ್ರೆಸ್ ಪಕ್ಷದಿಂದಿತ್ತು ಗ್ಯಾರಂಟಿ, 5 ಗ್ಯಾರಂಟಿಗಳು ನಾವೆಲ್ಲ ಕಾರ್ಡೆಲ್ಲ ಹಂಚ್ಕೊಂತ ಬಂದ್ವಿ. 5 ಗ್ಯಾರಂಟಿಗಳು ಭರವಸೆ ಇತ್ತು ಜನಗಳಿಗೆಲ್ಲ. ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸ್ಕೊಂತಾರ, ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂತೈತೆ ಅಂತ ಇದು ಮಾಡಿದ್ರು. ಹಂಗಾಗಿ ಅದು ಜನ ಅಷ್ಟು ಓಟ್ತಾನ ಕಾರಣ ಆಗ್ತದೆ. ಇಲ್ಲ ಅವನಿಗೆ ಅದು ಅವನು ಓಟಲ್ಲ, ಅದು ಪಕ್ಷದ ಓಟು. ಮತ್ತು ಗ್ಯಾರಂಟಿ ಏನು 5 ಗ್ಯಾರಂಟಿಗಳ ಕಡೆಯಿಂದ ಓಟು. ಮತ್ತು ನಾವು ಕೂಡ ಎಲ್ಲ ಸಮಾಜನ ಕಟ್ಕೊಂಡು ಹೋರಾಟ ಮಾಡ್ಕೊಂಬಂದ್ರಿಂದ ಅಷ್ಟು ಓಟ್ ಸೋಲಕ್ಕೆ ಕಾರಣ ಆತವನು, ಅಷ್ಟು ಓಟ್ ಬೀಳೋಕ್ಕೆ ಕಾರಣ ಆಯ್ತು. ಇಲ್ಲಾಂದರೆ ನಾವು ನಮಗೆ ಟಿಕೆಟ್ ಸಿಕ್ಕರೆ ಒಂದು 20-25 ಸಾವಿರ ಓಟಿಂದ ನಾವು ಗೆಲ್ತಿದ್ವಿ. ಅದು ಈಗ ಹೈಕಮಾಂಡು ಈಗ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಮಿಸ್ ಮಾಡಿದ್ವಿ ನಾವು. ಯಾರೇ ಒಬ್ಬರು ಮಾತು ಕೇಳ್ಕೊಂಡು ನಾವು ತಪ್ಪು ಮಾಡಿದ್ವಿ, ರಾಮಪ್ಪ ಕೊಡ್ರಿ ಗೆದ್ದು ಬರ್ತದೆ ಅಂತಂದು ಹೇಳ್ತಾರೆ. ಈ ಹೈಕಮಾಂಡ್ ಹೇಳ್ತದೆ. ಜನನೂ ಕೂಡ ಇವತ್ತು ಭಾಳ ಪಶ್ಚಾತ್ತಾಪ ಪಡ್ತಿದ್ದಾರೆ. ನಾವು ಎಂಥ ಮನುಷ್ಯನ ನಾವು ಕಳ್ಕೊಂಡೀವಿ, ಇಂಥ ಮೇಲೆ ಮುಂದೆ ಸಿಗೋದಿಲ್ಲ ಅಂತಂದು ಹಿಂಗೆ ಜನನೂ ಕೂಡ ಪಶ್ಚಾತ್ತಾಪ ಪಡ್ತಿದ್ದಾರೆ. ಹಂಗಾಗಿ ಏನು ಮುಂದೆ 2028ಕ್ಕೆ ನಾನು ಟಿಕೆಟು 2028ಕ್ಕೆ ಟಿಕೆಟು ನಮಗೆ ಪಕ್ಷ ಕೊಡ್ತೈತಿ, ಹೈಕಮಾಂಡ್ ಕೊಡ್ತಾರೆ. ನಾನು ಗೆದ್ದೇ ಗೆಲ್ತೇನೆ ಟಿಕೆಟ್ ಅಂತ, ನಾನು ನೆಕ್ಸ್ಟ್ ಗೆದ್ದೇ ಗೆಲ್ತೇನೆ. ಸರಿ, ತಾವಾಯಿತು, ತಮ್ಮ ಬೆಂಬಲಿಗರಾಯಿತು, ಮತ್ತು ನಿಮ್ಮ ಜಾತ್ಯತೀತ ರಾಮಪ್ಪ ಅಂತ ಕರೀತಾರೆ ನಿಮ್ಮನ್ನು. ಹರಿಹರ ಕ್ಷೇತ್ರದಲ್ಲಿ ಆಯಿತು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆಯಿತು, ನಿಮ್ಮನ್ನು ಜಾತ್ಯತೀತ ರಾಮಪ್ಪ. ಮತ್ತು ಅಹಿಂದ ಸಮಾಜದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ದೀನದಲಿತರು ರಾಮಪ್ಪ ಅವ್ರ ಮೇಲೆ ಭಾಳಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಅಂತಾರೆ. ನಮ್ಮ ಸಾಹೇಬರು 25,000 ಲೀಡಿಂದ ಗೆಲ್ತಾರೆ ಅಂತೇಳಿ 2018ರಿಂದ 23ವರೆಗೆ ಹೇಳ್ತಾ ಬಂದರು. ಆದರೆ ನೀವು ಕೂಡ ಹೇಳ್ತಾ ಬಂದ್ರಿ, ನಾನು ಮುಂದಿನ ಬಾರಿಯಲ್ಲಿ 25,000 ಲೀಡ್ ಗೆಲ್ತೇನೆ ಅಂತ ಹೇಳಿದ್ರಿ. ಆದರೆ ನಿಮ್ಮ ಕಾಂಗ್ರೆಸ್ನಿಂದ ಬೇರೆ ಅಭ್ಯರ್ಥಿ ಹೇಳ್ತಾರೆ ರಾಮಪ್ಪ ಅವರು 25,000 ಗೆಲ್ತಿದ್ರಂತ ಹೇಳ್ತಿದ್ರು. ಆದರೆ ನನ್ನ ಚುನಾವಣೆಯಲ್ಲಿ 10,000 ಲೀಡ್ ಆದರೂ ಯಾಕೆ ಇವರು ಪ್ರಯತ್ನ ಪಡಲಿಲ್ಲ? ಅವನಿಗೆ ರಾಜಕೀಯದ ಏನನ್ನೋದು ಫಸ್ಟ್ ಗೊತ್ತಿಲ್ಲ. ಅವನು ಯಾರಿಗೆ ಮಾತಾಡಿಸ್ಬೇಕು, ಕ್ಯಾನ್ವಸ್ಗೆ ಯಾರು ಕರ್ಕೊಂಡು ಹೋಗ್ಬೇಕು, ಯಾರಿಗೆ ಹೇಳ್ಬೇಕಂತಿಲ್ಲ. ಇನ್ನೂ ಬೇಜಾರಾಗಿ ಬೆಂಗಳೂರಾಗಿದ್ದೆ 2 ದಿವಸ. ಇವನೆಲ್ಲ ಇಲ್ಲಿ ಕ್ಯಾನ್ವಸ್ ಚಾಲೂ ಮಾಡಿದ. ಏನು ಟಿಕೆಟ್ ಯಾರ ಕಡೆಯಿಂದ ಟಿಕೆಟ್ ತಂದಾನೆ ಅಂದ ಕೂಡಲೇ ಎಲ್ಲ ಮುಗ್ದೋಕತ್ತ.
ಗೆದ್ದು ಬಿಡ್ತಾನ? ಯಾರು ಹೇಳಿದೆ ರಾಮಪ್ಪನ ಬಿಟ್ಟು ನೀ ಗೆಲ್ಬೇಕಂತಂದು ಗೆಲ್ಬಿಡಂತ ನಾವು ಸುಮ್ಮನಾದೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬಂದಾಗ ನಾವು ಓದೆ ಮಾಡಿದೆ ಕ್ಯಾನ್ವಸ್ ಮಾಡಿದೆ. ಗೆಲ್ಬೇಕಲ್ಲ ಅಂದರೆ ಅವನೊಂದು ಸಣ್ಣ ಚಿನ್ನಮಣಿ ಮಾಡಿಲ್ಲ. ಚಿನ್ನಮಣಿದ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ. BJP RSSನಾಗಿದ್ದ ಅವನು. ಅವ್ರ ತಮ್ಮ ನಮ್ಮ ಅಣ್ಣನ ಮಗನಿಗೆ ಅಪೋಸಿಟಾಗಿ ನಿಂತಿದ್ದ BJPಯಿಂದ. ಇಲ್ಲ BJP RSSನಾಗ ಇದ್ದಾರೆ ಅವರು. ಯಾರೇ ಒಂದು ಬಲದಿಂದ ದುಡ್ಡಿನ ಬಲದಿಂದ ಇವತ್ತು ಟಿಕೆಟ್ ತಂದು ಎಲ್ಲರಿಗೆ ಹಂಗೆ ಅಂದ್ರೆ ಅವನು ಮಾಡಬೇಕು, ಪಕ್ಷಕ್ಕೆ ದುಡಿಬೇಕು, ಸಮಾಜ ಸೇವೆ ಮಾಡಬೇಕು, ಜನ ಸೇವೆ ಮಾಡಬೇಕು, ಜನಕ್ಕೆ ಕಷ್ಟ ಸುಖ ನೋಡಬೇಕು. ಅದು ಬಿಟ್ಟು ಟಿಕೆಟ್ ತಂದು ನನಗೆ MLA ಆಗಿಬಿಡ್ತಾನೆ ಅಂದ್ರೆ ಆಗಿಬಿಡ್ತಾನೆ. ಎಂಥ ಟೈಮ್ ಇದು, ಗ್ಯಾರಂಟಿ ಟೈಮು. ಸರ್ಕಾರ ಇದ್ದಿದ್ದು BJP ಅಷ್ಟು ಹೊಲಸು ಮಾಡ್ಕೊಂಡಿತ್ತು. ಆರಾಮ 20 ಜನ ಗೆಲ್ಬೋದಾಗಿತ್ತು. ಅಂಥ ಸಂದರ್ಭದಲ್ಲಿ ಇವನು ಏನೂ ಇಲ್ಲ, ಒಂದು ಅನುಮಾನ ಇಲ್ಲ, ಒಂದು ಚುನಾವಣೆ ನಿಂತಿಲ್ಲ. ಆಗ ನಮಗೆ 5 ವರ್ಷ ಕಷ್ಟಪಟ್ಟಂಥವ್ರಿಗೆ ಹೋರಾಟ 15-20 ವರ್ಷ ಹೋರಾಟ ಮಾಡಿದವರಿಗೆ ಯಾವುದೇ ಒಬ್ಬಂದು ಇದು ಮಾಡ್ಕೊಂಡು ಟಿಕೆಟ್ ತಂದುಬಿಟ್ರೆ ಆಗಿಬಿಡ್ತೈತನ, ಗೆದ್ದುಬಿಡ್ತಾನೆ ಇವನು. ಹೋರಾಟ ಮಾಡ್ಬೇಕು, ಕಲಿ ಇನ್ನೂ 5 ವರ್ಷ ಇರ್ಬೇಕಾಯ್ತು ಅವನು. ಇದ್ದು ಆಮೇಲೆ ಎಲೆಕ್ಷನ್ ನಿಂತಿದ್ರೆ ಜನಗಳು ನೆಮ್ತಿದ್ರು, ಎಲ್ಲರೂ ನೆಮ್ತಿದ್ರು, ಎಲ್ಲರೂ ಇದಾಕತ್ತು. ಅವನು ದುಡುಕಿದ ಅವನು ಅನುಭವಿಸ್ಕೊಂಡ. ಇನ್ನೊಂದು ಹೇಳಿ ಸರ್, ಮತದಾರರು ಇಬ್ಬ ಆದರು ಅನ್ನೋಂಥ ವಿಷಯ ಹೇಳಿ ಸರ್. ಮತ್ತು ಅದೇ ಮೋಸ ಮಾಡಿದರು, ರಾಮಪ್ಪಗೆ ಮೋಸ ಮಾಡಿದರು, ಟಿಕೆಟ್ ತಗೊಬಂದು ಮೋಸ ಮಾಡಿದರು. ಹಂಗಾಗಿ ನಮ್ಮ ಪ್ರೀತಿಯಿಂದ ಜನ ಬೇಜಾರಾಗಿ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಇದು ರಾಮಪ್ಪರಿಂದಲ್ಲ, ರಾಮಪ್ಪರಿಗೆ ಟಿಕೆಟ್ ಕೊಡ್ಲಾರ ವಿಷಯದಿಂದ ಪಕ್ಷಕ್ಕೆ ಆಗಿರ್ತಕ್ಕಂಥ ಹಿನ್ನಡೆ. ಎಸ್, ಓಕೆ ಸರ್. ರಾಮಪ್ಪ ಅವರು 2023 ಚುನಾವಣೆಗಿಂತ ನಂತರ 2024ರಲ್ಲಿ ಬಂದಿರತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? ಅದನ್ನೆಲ್ಲ ಕಂಟಿನ್ಯೂ ಹೋರಾಟ ಮಾಡಿದ್ವಿ. ಕ್ಯಾಂಡಿಡೇಟ್ ಜೊತೆಗೆ ಎಲ್ಲ ಗ್ರಾಮಗಳಿಗೂ ಅಡ್ಡಾಡಿದ್ವಿ, ಎಲ್ಲ ಕಡೆಗೂ ಭಾಷಣ ಮಾಡಿದ್ವಿ. ನಾವು ಮಾಡಿದ ಕೆಲಸಗಳು ಹೇಳಿದ್ವಿ, ನಾವು ಮಾಡಿದ ರೋಡ್ಗಳು ತೋರಿಸಿದ್ವಿ. BJP ಸರ್ಕಾರ ಇದ್ದರೂ ಕೂಡ ನಾವು ಇಷ್ಟು ಗ್ರಾಂಟ್ ತಂದೇವಿ, ಇಷ್ಟು ದುಡ್ಡು ತಂದೇವಿ, ಇಷ್ಟು ಮಾಡಿಸಿದ್ದೇವೆ ಅಂತಂದು MP ಅವರು ಹೇಳಿದ್ರು. ಎಲ್ಲಿ ನೋಡ್ರಿ ಕೂಡ ಸಿಮೆಂಟ್ ರೋಡ್ ಐತೆ ಅಂತಂದು ಹೇಳಿದರು ಭಾಷಣದಾಗ ಒಂದು ಸರಿ. MP ಅವರು ಎಲ್ಲ ಕಡೆ ರೋಡ್ ಚೆನ್ನಾಗದವ ಅಂತ ಹೇಳಿದ್ರು. 1-2 ರೋಡ್ ಎಲ್ಲ ಸಣ್ಣ ಬಿಟ್ಟರೆ ಎಲ್ಲ ಕಡೆಗೂ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ. ಹಂಗಾಗಿ ಅದನ್ನೆಲ್ಲ ನಾವೇನು ಮಾಡಿದ ಸಾಧನೆ ಹೇಳ್ಕೊಂತ, ಮತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿ ಕೊಟ್ಟೋದು, ಆ 5 ಗ್ಯಾರಂಟಿ ಹೇಳ್ಕೊಂತ ನಾವು ಕ್ಯಾನ್ವಸ್ ಮಾಡಿದ್ವಿ. ನಮಗೆ ಇವತ್ತು ಸುಮಾರು ಒಂದು 25 ವರ್ಷದಿಂದ ಸೋತಂತ ನಾವು ಸಂಸದರು MP ಕ್ಯಾಂಡಿಡೇಟ್ಗಳು ಸೋತ್ಕೊಂತ ಬಂದಿದ್ರು. ಆದರೂ ಕೂಡ ಈ ಸರಿ ಒಳ್ಳೆಯ ಲೀಡಿಂದ ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಅವರು ಗೆಲ್ಸಿದ್ದೀವಿ, ನಾವೆಲ್ಲ ಹೋರಾಟ ಮಾಡಿದ್ವಿ. ಸರಿ ಸರ್, ಎಸ್ ರಾಮಪ್ಪ ಅವರ 2.5 ವರ್ಷದಿಂದ ಬಂದಿರತಕ್ಕಂಥ ನಡೆಯಕ್ಕಿಂತ ಮುಂದೆ ಇದ್ದಿರ್ತಕ್ಕಂಥ 2.5 ವರ್ಷದ ರಾಮಪ್ಪ ಅವರ ಹರಿಹರದಕ್ಕಿಂತ ನಿಮ್ಮ ನಡೆ ಏನಾಗಿರಬಹುದು? ಮುಂದೆ ಏನಿಲ್ಲ, ನನಗೆ ಹೈಕಮಾಂಡ್ ಟಿಕೆಟ್ ಕೊಡ್ತಂತ ಭರವಸೆ ಐತಿ. ನಾನು ಪಕ್ಷದ ಸಂಘಟನೆ ಮಾಡ್ತಾನೆ, ಪಕ್ಷಕ್ಕೋಸ್ಕರ ಹೋರಾಟ ಮಾಡ್ತಾನೆ, ಜನದ ಬಗ್ಗೆ ಏನೇ ಸಮಸ್ಯೆ ಇದ್ದರೂ ಎಲ್ಲ ಕಡೆಗೂ ಭಾಗಿಯಾಗ್ತಾನೆ. ಏನೇ ಫೋನ್ ಮಾಡಿದ್ರು ಕೂಡ ಹೋಗ್ತಾನೆ. ನಾನು ಹೋಗಿ ಎಲ್ಲ ಸಮಸ್ಯೆಗಳು ಏನು ನಾವು 2013ರಲ್ಲಿ ಸೋತು ಹೆಂಗೆ ಹೋರಾಟ ಮಾಡಿದ್ದು ಅದೇ ರೀತಿ ಈಗ ನಾನು ಈಗ ಹೋರಾಟ ಮಾಡ್ತಾನೆ ಈಗ. ಹಂಗಾಗಿ ಜನನೂ ಕೂಡ ಭಾಳ ವಿಶ್ವಾಸ ಇದು ಮಾಡ್ತಾರೆ, ನೀ ಏನೋ ಮಾಡಿ ಟಿಕೆಟ್ ತಾರಪ್ಪ ಅಂತ, ಏನೋ ಮಾಡಿ ಎಲೆಕ್ಷನ್ ನಿಲ್ಲೇಬೇಕಂತ ಅಂತಿದ್ದಾರೆ. ಅದು ಹೈಕಮಾಂಡು ನನಗೆ ಭರವಸೆ ಐತಿ, ಈ ಸರಿ ಟಿಕೆಟ್ ಕೊಡ್ತೈತಿ ಅಂತ. ಟಿಕೆಟ್ ಕೊಟ್ಟರೆ ನಾನು 100% ಗೆಲ್ತೇನೆ. ಅಲ್ಲಿ ಮ್ಯಾಕೆ ಸರ್, ಈ 2.5 ವರ್ಷದಲ್ಲಿ ಜನಸಂಪರ್ಕ, ಜನಸೇವೆ ಮತ್ತು ಈಗಿನ ಶಾಸಕರ ಮುಂದುಗಡೆ ನಿಮ್ಮ ಹೋರಾಟಗಳನ್ನು ಮತ್ತು ಸರ್ಕಾರ ನಿಮ್ಮದಿರೋದ್ರಿಂದ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಮತ್ತು MP ಅವರು ಕೂಡ ನಿಮ್ಮವರೇ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ ಆಯಿತು, ಮತ್ತು ಪ್ರಭಾ ಮಲ್ಲಿಕಾರ್ಜುನ ಆಯಿತು, ಶಾಮನೂರು ಶಿವಶಂಕರಪ್ಪನವರಾಯಿತು, ಮತ್ತು ನೀವು ಆಯಿತು. ಜನಸೇವೆಯಲ್ಲಿ ಮತ್ತು ಕ್ಷೇತ್ರ ಜನತೆಗೆ ಶಾಸಕರಿಂದ ಸಿಗಲಾರದಂಥ ಅನುದಾನವನ್ನು, ಶಾಸಕರಿಂದ ಸಿಗಲಾರದಂಥ ಪರಿಹಾರವನ್ನು ನೀವು ಯಾವ ರೀತಿ ಹೋರಾಟ ಮಾಡಿ ಈ ಕ್ಷೇತ್ರ ಜನತೆಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದೀರಾ ಸರ್? ಈಗ ನಾವು ಕೂಡ
BJP ಸರ್ಕಾರದಾಗ ಇದ್ದಿದ್ದು. ಹೌದಾ? 18ರಿಂದ 23ವರೆಗೆ. ಆವಾಗ ನಾವು ಏನು ಕೆಲಸ ಮಾಡಿದ್ವಿ ಅದನ್ನ ಮಾಡಬೇಕು. ಇವರು BP ಹರೀಶ್ ಅವರು ಮಂತ್ರಿಗೆ ಏನಾರ ಅನ್ನೋದು, ನಮ್ಮ ಸಂಸದ MP ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಏನಾರ ಅನ್ನೋದು, ಅದು ಮಾಡಿದ್ದೀವಿ, ಇದು ಹಂಗೆ ಹಿಂಗೆ ಅಂತ ಹೇಳೋದು, ಅವೆಲ್ಲ ಬಿಡಬೇಕು. ತಾಲೂಕು ಅಭಿವೃದ್ಧಿಗೆ ಏನಾಗಬೇಕು, ಏನು ಮಾಡ್ಬೇಕು ಅದು ಮಾಡ್ಬೇಕು. ಅದನ್ನ ಇವ್ರು ಎಲ್ಲತಕ್ಕೂ ಬರೀ ಗಲಾಟೆ ಮಾಡೋದು, ಎಲ್ಲತಕ್ಕೂ ಬೈಯೋದು, ಎಲ್ಲತಕ್ಕೂ ಇದು ಮಾಡೋದಾದರೆ ಯಾರು ಕೂಡ ವಿರೋಧ ಪಕ್ಷದಾಗಿರೋರು ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಗ್ರಾಂಟ್ ಕೊಡೋಲ್ಲ. ನಮ್ಮವು ನಡೆ ನುಡಿ ನಮ್ಮ ನೀತಿ ಚೆನ್ನಾಗಿರ್ಬೇಕು. ಹಂಗಾಗಿ ನಾವು ಬಸವರಾಜ ಬೊಮ್ಮಾಯಿ ಇದ್ದಾಗ ಆಗಲಿ ಯಡಿಯೂರಪ್ಪ ಇದ್ದಾಗ ಆಗಲಿ ನಾವು ಭಾಳ ಕೆಲಸ ಮಾಡಿಸಿದ್ದೇವೆ, ಮಾಡಿಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಕೂಡ ನಮಗೆ ಭಾಳ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ಇವರು ಹರೀಶಿಂದ ರೂಟೇ ಬೇರೆ, ನಮ್ಮದು ರೂಟ ಬೇರೆ. ಹಂಗಾಗಿ ಸುಮ್ಮನೆ ನಮ್ಮ SS ಮಲ್ಲಿಕಾರ್ಜುನ ಅವರಿಗೆ ಮಿನಿಸ್ಟ್ರಿಗೆ ಏನೇನಾರು ಹೇಳೋದು, ಅದು ಹೇಳೋದು, ಇದು ಹೇಳೋದು, ಹಂಗೆ ಇವೆಲ್ಲ ಅದು ಹಂಗೆ ಮಾಡೋದ್ರಿಂದ ಅವ್ರಿಗೆ ಹಿನ್ನಡೆ ಆಗ್ತೈತಿ. ಅವ್ರದ್ದು ಏನಪ್ಪ, ಶಾಸಕರಿಗೆ ಓಟ್ ಹಾಕ್ಯಾರ ಜನ, ಮತ ಹಾಕಿದ್ದಾರೆ, ಅದ್ರ ಬಗ್ಗೆ ಆ ಸಮಸ್ಯೆ ಏನೈತಿ ಅದನ್ನ ನೋಡ್ಬೇಕು. ಜನದ್ದು ತಾಲೂಕಿನ ಅಭಿವೃದ್ಧಿ ನೋಡಬೇಕು. ಅದು ಅವ್ರು ಮಾಡ್ತಾಯಿಲ್ಲ, ಅವ್ರಿಗೆ ಬಿಟ್ಟಿದ್ದದು. ಸರಿ ಸರ್, ಈ 2.5 ವರ್ಷದಲ್ಲಿ BP ಹರೀಶ್ ಅವರು ಈ ಕ್ಷೇತ್ರಕ್ಕೆ ತಂದಿದ್ದೇನು ಸರ್? ಅಥವಾ ನೀವು ತಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಅನೌನ್ಸ್ಮೆಂಟ್ ಆಗಿಬಿಡ್ತು, ನಿಮ್ಮ ಅವಧಿ ಮುಕ್ತಾವಾಯಿತು, ಅದೇ ಅಭಿವೃದ್ಧಿನ ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಫೈಟ್ ಮಾಡ್ಕೊಂಡು ಬಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ತರ್ತಾ ಇದ್ದಾರೆ. ನೀವು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಫೈಟ್ ಮಾಡಿದ್ರಿ, ಇವರು ಕಾಂಗ್ರೆಸ್ ಸರ್ಕಾರ ಇದ್ದದಲ್ಲಿ ಏನು ಫೈಟ್ ಮಾಡಿ ತರುವಂಥ ಪ್ರಯತ್ನ ನಡೆಸಿದ್ದಾರೆ? ಇಲ್ಲ, ಅವರು ಯಾವುದು ಕೂಡ ಫೈಟ್ ಮಾಡಿಲ್ಲ. ಮತ್ತು ಈಗ ಸಹಜ ಅದು, ನಾವು MLA ಇದ್ದಾಗ ನಮಗೆ ಅಪ್ರೂವಲ್ ಇನ್ನೊಬ್ಬರು ಯಾರು ಆರಿಸಿ ಬಂದಾಗ ಅವ್ರು ಮಾಡಿಸ್ತಾರೆ. ಇಂದ ಶಿವಶಂಕರ್ ಇದ್ದ, ಅವನಿದ್ದಾಗ ಯಾವ ಕೆಲವೊಂದು ಅಪ್ರೂವಲ್ ಆದವು ನಾವಿದ್ದಾಗ ಮಾಡಿಸಿದ್ವಿ. ಹಂಗೆ ಮಾಡಿಸಿದಾರೆ, ಮಾಡ್ತಾರೆ. ಬಟ್ ಇದು ತಾಲೂಕಿಂದು ಅಂತ ಏನು ನನಗೆ ಕಣಿ ಕಾಣ್ತಾಯಿಲ್ಲ. ಅವ್ರು ಮಾಡೋ ಅಭಿವೃದ್ಧಿ ಯಾವ ಕಣಿ ಕಾಣ್ತಾಯಿಲ್ಲ ನಮಗೆ. ನೋಡೋಣ, ಜನನ ಉತ್ತರ ಕೊಡ್ತಾರೆ ಮುಂದಿನ ದಿನದಾಗ. ಎಸ್ ಸರ್, ನಿಮ್ಮ ಹೋರಾಟ ಮುಂದೆ ಎಲ್ಲಿವರೆಗೆ ಇರುತ್ತೆ ಜನಪರವಾಗಿ? ನಮ್ಮದು ಹೋರಾಟ ಕಂಟಿನ್ಯೂ ಇರ್ತೈತಿ. ನಮ್ಮ ಪಕ್ಷದ ಬಗ್ಗೆ ಹೋರಾಟ ಇರ್ತೈತಿ. 2028ಕ್ಕೆ 90% ಪ್ರಯತ್ನ ಮಾಡ್ತೀವಿ. ಟಿಕೆಟು ನನಗೆ 100% ಸಿಗ್ತೈತೆ ಅಂತ ಐತಿ. ಸಿಕ್ಕರಂತೂ 100% ಗೆಲ್ತೀವಿ. ನಮ್ಮದು ದಿನ ನಿತ್ಯ ಇದ್ದಿದ್ದೆ, ಜನದ ಮಧ್ಯೆ ಆಗಲಿ ಪಕ್ಷದ ಸಂಘಟನೆ ಬಗ್ಗೆ ಆಗಲಿ ನಾವು ಯಾವತ್ತೂ ನಾವು ಬಿಡೋಂಗಿಲ್ಲ, ಯಾವತ್ತೂ ನಾವು ಮಾಡ್ತಿರ್ತೀವಿ. ಸರಿ, ಕ್ಷೇತ್ರದಲ್ಲಿ ಜನ ಮಾತನಾಡ್ತಾರೆ, ರಾಮಪ್ಪ ಅವರು ನಿಂತ ನೀರಲ್ಲ ಹರಿಯೋ ನೀರು ಅಂತಾರೆ. ಹೇಗೆ ಸಾಧ್ಯ? ಅಲ್ಲ, ನಾವು ಅದು ಜನ ಹೇಳೋದು ನಿಜ ಐತಿ. ಯಾಕಂದರೆ ನಾವು ಮುಂಚೆ 2013ರಿಂದನೂ ಕೂಡ ಅದೇ ರೀತಿಯಿಂದ ಹೆಂಗೆ ಮಾಡಿದ್ದೀವಿ ಸೋತಾಗ, ಮತ್ತು ಗೆದ್ದಾಗ ಹೆಂಗೆ ಮಾಡಿದ್ದೀವಿ, ಈಗೂ ಕೂಡ ಹಂಗೆ ಮಾಡ್ತಿದ್ದೀವಿ. ಸ್ವಲ್ಪ ದಿವಸ ಸುಮ್ಮನಿದ್ದೆ, 1 ವರ್ಷ. ಈಗ ಮತ್ತು ಜನನೂ ಕೂಡ ಇಲ್ಲ, ಹೊರಗೆ ಬರ್ರಿ ಅಂತಂದು ಹೇಳ್ತಾರೆ. ಅದ್ರ ಪ್ರಕಾರ ನಾವು ಮಾಡ್ತಿದ್ದೀವಿ. ಮುಂದಿನ 2028ಕ್ಕೂ ನಾನು ಟಿಕೆಟ್ ತಗೊಂತಾನೆ ಅಂತ ನನಗೆ ಭರವಸೆ ಐತೆ. ಅಂದರೆ ನಿಮ್ಮ ಅಚಲವಾದಂಥ ನಿರ್ಧಾರ. ಓಕೆ, ಸರಿ ಸರ್, ಜನ ಈ ಕ್ಷೇತ್ರದಲ್ಲಿ ಇಷ್ಟು ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ಯಾಕೆ ಇಷ್ಟಪಡ್ತಾರೆ ಸರ್? ನೋಡ್ರಿ, ನಾವು ಕಷ್ಟದಿಂದನೇ ಬಂದಿರೋದು. ಕಷ್ಟ ಏನಂತ ಗೊತ್ತೈತಿ. ನಮಗೆ ಐಶ್ವರ್ಯ ಬೇಕಂತ ಬಯಸ್ತಾನಲ್ಲ, 40 ಕೋಟಿ ಕೊಡ್ತಾವಂದ್ರೂ ನಾವು ಬಯಸ್ತಾರಲ್ಲ. ಆಮೇಲೆ ನಾವು ಕಷ್ಟ ಜನದ್ದು ಅವ್ರ ಕಷ್ಟ ಏನಂದ್ರೆ ನಮಗೆ ಗೊತ್ತು. ಯಾಕಂದ್ರೆ ನಾವು ಕಷ್ಟದಿಂದ ನಾವು ಬಂದಿರೋದ್ರಿಂದ ಜನದ ಕಷ್ಟ ಏನೋ ಗೊತ್ತು. ಆ ಕಷ್ಟಕ್ಕೆ ಯಾವಾಗಲೂ ನಾವು ಭಾಗಿಯಾಗ್ತೀವಿ. ಏನೇ ಸಮಸ್ಯೆ ಇದ್ದು ಬಗೆಹರಿಸ್ತೀವಿ. ನಮ್ಮ ಕೈಲಿ ಏನೋ ಸಹಕಾರ ಆಗಿದ್ದು ಆ ಕಷ್ಟಕ್ಕೆ ಏನೋ ಸ್ವಲ್ಪ ಕೊಡ್ತೀವಿ, ಅಲ್ಪ ಸ್ವಲ್ಪ ಏನಾರ. ಹಂಗಾಗಿ ಜನ ಪ್ರೀತಿ ಭಾಳ ಇದು ಮಾಡ್ತಾರೆ. ಸುಮಾರು ನೋಡಪ್ಪ, 40 ಕೋಟಿ ಕೊಡ್ತಾವಂದ್ರೂ ಕೂಡ ಹೋಗಿಲ್ಲ ನಮ್ಮ ಶಾಸಕರು. ಇಂಥ ಶಾಸಕರು ನಮಗೆ ಬೇಕು. ಎಂತೆಂಥ ಶ್ರೀಮಂತರು ಕೂಡ ಹೋಗಿಬಿಟ್ರು BJPಗೆ, ಕಾಂಗ್ರೆಸ್ ಬಿಟ್ಟು. ಹೋದಾಗ ಅವಾಗೇನಾಯ್ತು, ನಾವು ರಾಮಪ್ಪನವ್ರು ಒಕ್ಕಾರ ಅಂತಂದು ಭಾಳ ಜನ ಹೇಳೋರು. ಯಾರು ಹೇಳೋರು? ಇವರೇ BJP JDSನ ಹೇಳೋರು. ರಾಮಪ್ಪಂದು ಕಷ್ಟ ಐತಿ, ದುಡ್ಡು ಆಸೆಗೆ. ನಾನು ಕಷ್ಟ, ನಾನು ಇರೋ ತನಕನೂ ಕಷ್ಟನೇ, ಸಣ್ಣ ಇದ್ದನು ಕಷ್ಟನೇ, ಮುಂದೂ ಕಷ್ಟನೇ ಇದ್ದು. ಇನ್ನೊಬ್ರು ದುಡ್ಡು ಇನ್ನೊಬ್ರು ನಾನು ಮಾಡೋಂಗಿಲ್ಲ. ನನ್ನ ಜನ ಮತ ಓಟ್ ಕೊಟ್ಟಾರೆ, ನಾನು ಪಕ್ಷದಾಗಿರ್ತೇನೆ ಅಂತ ಹೇಳಿದ್ವಿ. ಹಂಗಾಗಿ ಜನದ ಅಭಿಪ್ರಾಯ ಭಾಳ ಪ್ರೀತಿಯಿಂದ ನಮಗೆ ಇದು ಮಾಡ್ತಾರೆ. ಮತ್ತು ನಾವು ನಗರಸಭೆ ಅಧ್ಯಕ್ಷರಿದ್ದಾಗ ಸುಮಾರು 106 ಬೋರ್ ಹಾಕ್ಸಿದ್ವಿ. ಬ್ರಾಹ್ಮರಿಗೇರಿಯಾಗ ಕಾಂಗ್ರೆಸ್ ನಾನು ಅಧ್ಯಕ್ಷ ನಗರಸಭೆ. ಅಗಿನ ಭಾಗೀರಥಿ ಅಂತ ಪೇಪರ್ಗೆ ಹಾಕ್ಸಿದ್ವಿ. ಹೆಣ್ಮಕ್ಳೆಲ್ಲ ಮೀಟಿಂಗ್ ಮಾಡಿ
ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಹೇಳಿದ್ರು, ನಮಗೆ ಕುಡಿಯೋಕೆ ನೀರಿಲ್ಲ, ನಮ್ಮ ಕ್ವಾಟಿ ಮಗ್ಲಾಗ ನದಿ ನೀರಿಲ್ಲ, ನಮಗೆ ಕುಡಿಯೋಕೆ ಬೋರ್ ಹಾಕ್ಸಿದ್ರು 5-6 ಕೋಟಿ ಒಳಗೆ, ಮೋಟ್ರ್ ಇಳಿಸಿದ್ರು, ಅಗಿನ ಬಾಗಿರೈತೆ ಅಂತ ಅವ್ರು ಹೇಳಿದ್ರು. ಅವಾಗೆಲ್ಲ ಹಂಗಾಗಿ ನಾವು ಅವಾಗಿಂದನೂ ಕೂಡ ಜನಪ್ರೀತಿ ಗಳಿಸ್ಕೊಂತ ಬಂದ್ವಿ. ಮತ್ತು ಏನು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಎಷ್ಟು ಕಷ್ಟ ಬಂತಂದರೆ ಮಾರ್ಕೆಟ್ನಾಗ ಹೋಗೋಕ್ಕಾಗಲ್ಲ, ಹೋದ್ರೆ ಏನು ಸಿಗೋದು ಇಲ್ಲ, ಆಮೇಲೆ ದುಡಿಮೆ ಹೋಗೋಕೆ ದುಡಿಮೆನೇ ಇಲ್ಲ, ಏನು ಮಾಡೋಕ್ಕೂ. ಅದಕ್ಕೆ ನಾನು ಕಿಟ್ ಮಾಡಲೇಬೇಕು ಅಂತಂದು ಒಂದು ತೀರ್ಮಾನ ಮಾಡಿ ನಾನು ಹಳ್ಳಿ ಮೇಲೆಲ್ಲ ಹೋಗಿ ಪೈ ಜೋಳ ಎಲ್ಲ ಖರೀದಿ ಮಾಡಿದೆ. ಮುಸ್ಲಿಮ್ಸ್ ಏರಿಯಾದಾಗ ಗೋಧಿಗಳು ಕೊಟ್ಟೆ, ಬೇರೆ ಬಡ ರೈತರಿಗೆಲ್ಲ ಜೋಳ, ಅಕ್ಕಿ, ಬೇಳೆ, ಎಣ್ಣೆ ಏನೈತೆ ಎಲ್ಲದೂ ಕೊಟ್ಟೆ. ಉಪ್ಪಿಂದ ಹಿಡಿದು ಎಲ್ಲದನ್ನೂ ಕೂಡ ದೊಡ್ಡ ಕಿಟ್ ಮಾಡಿ ಎಲ್ಲರಿಗೂ ಕೊಟ್ಟೆ. ಅವಾಗ ಅದು ಒಂಥರ ಹಸ್ದಾಗ ಏನಪ್ಪ, ಬಾಯಾರಿಕೆಯಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಎಷ್ಟು ಇದಾಕೈತಿ, ಹಸ್ದವ್ರಿಗೆ ಅನ್ನ ಹಾಕಿರ್ತಾರೆ. ಹಂಗಾಗಿ ಜನ ಭಾಳ ಪ್ರೀತಿ ಪಟ್ಟರು. ಎಲ್ಲ ಈ ಮನ್ಯಾಗ ಕೋವಿಡ್ ಆಗೈತೆ ಅಂದರೆ ನಾನೇ ಲಾರಿಯಿಂದ ಇಳಿಸ್ ಕೈ ಅಂದ್ಕೊಂಡು ನಾನೇ ಹೋಗಿ ಒಳಗೆ ಕೊಡ್ತಿದ್ದೆ. ಕೋವಿಡ್ ಐತೆ ಹೋಗ್ಬೇಡ ಅಂತ. ಅವರು ಮನುಷ್ಯರು, ನಾವು ಮನುಷ್ಯರು, ಏನಾಗತ್ತಾಗಲ್ಬಿಡು. ನಾ ಖಂಡಿತವಲ್ಲ ಕೋವಿಡ್ ಇರೋ ಮನೆ ನಾನೇ ಹೋಗಿ ಕೊಟ್ಟಿದ್ದೇನೆ, ಬೇಡ ಅಂತ ನಮ್ಮ ಜೊತೆಗಿರೋರಲ್ಲ, ನಾನೇ ಹೋಗಿ ಕೊಟ್ಟಿದ್ದೇನೆ. ಹಂಗಾಗಿ ಜನದ ಪ್ರೀತಿ ಜಾಸ್ತಿ ಐತಿ. ಇನ್ನೂ ಈಗೇನಾಗೈತೆ ಅಂದರೆ ಇಂಥ ಮನುಷ್ಯನಿಗೆ ಮೋಸ ಮಾಡಿರಲ್ಲ ಅನ್ನೋದು ಇನ್ನೂ ಹೆಚ್ಚು ಪ್ರೀತಿ ಓದೈತಿ. ಅದರಿಂದ ನನಗೆ ಧೈರ್ಯ ಐತಿ. ನನಗೆ ಟಿಕೆಟು ಕೊಡ್ತಾರೆ, ನಾನು ಮುಂದೆ ಗೆಲ್ತೇನೆ ಅಂತ ನನಗೆ ಧೈರ್ಯ ಐತಿ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, EVM ಮಷಿನ್ ಬದಲಾಗಿ ಬ್ಯಾಲೆಟ್ ಪೇಪರ್ ಬರಬೇಕು ಮತ್ತು ವೋಟ್ ಚೋರ್ ಆಗಿದೆ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲರಿ, ವೋಟ್ ಚೋರ್ ಆಗಿರೋದು 100% ಆಗೈತಿ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿಯವರು ಸುಮ್ಮನೆ ಮಾಡಲ್ಲ, ಅದನ್ನೆಲ್ಲ ಆಧಾರ ತಗೊಂಡಾರೆ. ಇದೇ ಬೆಂಗಳೂರಿನೊಳಗೆ 1 ಲಕ್ಷ ಮತ ವೋಟ್ ಚೋರಾಗಿದ್ದಾವೆ, ಅವ್ನಿಗೆ ಗೆಲ್ಲಕ್ಕೆ ಸಾಧ್ಯನೇ ಇದ್ದಿಲ್ಲ. ಹಂಗಾಗಿ ಅದು 100% ವೋಟ್ ಚೋರ್ ಮಾಡಿದ್ದಾರೆ, ಎಲ್ಲ ಕಡೆಗೂ ಮಾಡಿದ್ದಾರೆ. ಏನಪ್ಪ, BJP ಕೆಲವೇ ಜನ BJP ಅಂತಾರೆ, BJP ಹೆಂಗೆ ಆಗಲ್ಲ ಬರ್ತೈತಿ, ಬರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡ್ತೈತಿ, BJP ಏನು ಮಾಡ್ತೈತಿ ಅಂತ ಜನಕ್ಕೆಲ್ಲ ಗೊತ್ತೈತಿ. ಹಂಗಾಗಿ ಏನು ವೋಟ್ ಚೋರ್ ಆಗಿದ್ದಂಗೂ 100% ಅದಕ್ಕೆ ತನಿಖೆ ನಡೀತೈತೆ. ರಾಹುಲ್ ಗಾಂಧಿ ಎಲ್ಲ ತನಿಖೆ ನಡೀತೈತಿ. ಈಗ ಅದು ಬಯಲಿ ಬಂದೇ ಬರ್ತೈತಿ. ಮೋದಿಯವರಿಗೆ ಮಖಭಂಗ ಆಗ್ತೈತೆ. ಒಂದು ಎರಡನೇದು ಏನು, ಇವರು ನರೇಂದ್ರ ಮೋದಿಯವರು 2014ರಾಗೇನೋ ಸಾಕಷ್ಟು ಹೇಳಿದ್ರು, 2 ಕೋಟಿ ಉದ್ಯೋಗ ಕೊಡ್ತಾನೆ, ಹಂಗೆ ಮಾಡ್ತಾನೆ, ಅಕೌಂಟಿಗೆ 15 ಕೋಟಿ ಹಾಕ್ತಾನೆ. ಇವೆಲ್ಲ ಒಬ್ಬರ ಅಕೌಂಟ್ಗೆ ಹೇಳ್ದ 15 ಲಕ್ಷ ಹಾಕ್ತದೆ. ಯಾವುದು 15 ಲಕ್ಷ ಹಾಕಿದ? ಪಾಪ ಬಡವರು ಬಗ್ರು ಹೋಗಿ ಅಕೌಂಟ್ ಓಪನ್ ಮಾಡಿದ್ರು, ಇರೋ ದುಡ್ಡೆಲ್ಲ ಕಟ್ಟಿ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಮತ್ತೆ ಡಿಪಾಸಿಟ್ ಮಾಡಿದರು. ಒಂದು 5 ಪೈಸೆನೇ ಇಲ್ಲ. ಹಿಂಗೆ BJPಯವರು ಬರೀ ಸುಳ್ಳು ಹೇಳೋದು, ಅವ್ರ ಸುಳ್ಳಿಂದ ಬಂಡವಾಳ ಅವರಿಗೆ. ಹಂಗಾಗಿ ಜನ ಈಗ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡಾರೆ. ಅವ್ರು ಬರೀ ಸುಳ್ಳು ಹೇಳ್ಕೊಂತ ಅಂತಂದು ಇದು ಮಾಡಿದ್ದಾರೆ. ಅವರು ಯಾವುದು ಕೂಡ ಅಲ್ಲ, ಅವರು ಮಾಡೋದು ಇಡೀ ದೇಶದ ತುಂಬ 10% ಜನಕ್ಕೆ ಅಷ್ಟೇ ಒಳ್ಳೇದು ಮಾಡೋದು. ಯಾರು? ಮೋದಿಯವರು. ಅಷ್ಟು ಜನಕ್ಕೆ ಅಷ್ಟೇ ಯೋಚನೆ ಮಾಡ್ತಾರೆ. ಇನ್ನೂ 90% ಜನಕ್ಕೆ ಅವರು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಅದು ಕೇಳೋಕ್ಕೆ ಹೋಗಲ್ಲ. ಹಿಂದೂ ಮುಸ್ಲಿಮ್ ಇವೆರಡು ತಗೊಂಡು ಬರ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ಅವ್ರ ಕೈಲಿ ಏನು ಗೆಲ್ಲಕ್ಕಾಗೋದಿಲ್ಲ. ಅದು ಸುಳ್ಳು ನಿಜ ಹೇಳೋಕ್ಕಾಗಲ್ಲ, ಬಟ್ ಸುಳ್ಳು ಹೇಳೋದು ಅವರು. ಹಿಂದೂ ಮುಸ್ಲಿಮ್ ತಂದಿರ್ತಾರೆ, ಮುಸ್ಲಿಮ್ಸು ಪಾಕಿಸ್ತಾನ. ಎಸ್, ಓಕೆ ಸರ್. ನಾನು ಒಂದು ಸೆಕೆಂಡ್ ಸ್ಟಾಪ್ ಮಾಡಿ ಸರ್, ಟೈಮ್ ಭಾಳ ಕಡಿಮೆ ಇದೆ. ಸರಿ ಸರ್, ಓಕೆ. ಈ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿದ್ದು, ಗ್ಯಾರಂಟಿ ವಿಷಯ ಮತ್ತು GM ಸಿದ್ದೇಶ್ವರು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಯಾವ್ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ? ಈಗ EVM ವಿಷಯದ ಬಗ್ಗೆ ಖಂಡಿತವಲ್ಲೂ 100% ಬ್ಯಾಲೆಟ್ ಪೇಪರ್ ಬೇರ್ಬೇಕು. ಅವಾಗಿಂದನೂ ಕೂಡ ನಮ್ಮ ಜನ ಬಡ್ಕೊಂತಾರೆ, ಇದು ಮೋಸ ಐತಿ, ಮೋದಿ ಮೋಸ ಮಾಡ್ತದಾನೆ, ಮೋಸ ಆಗ್ತೈತಿ ಇದ್ರಾಗ ಅಂತಂದು. ಇದು ಬ್ಯಾಲೆಟ್ ಪೇಪರ್ ಆಗಿಬಿಟ್ರೆ ಯಾವುದು ಕೂಡ ಮೋಸ ಆಗೋದಿಲ್ಲ. ಯಾರಿಗೆ ಜನ ಅಭಿಪ್ರಾಯ ಇರ್ತಾರೋ ಅಧಿಕಾರ ಮಾಡಲಿ, ರಾಜಕೀಯ ಮಾಡಲಿ, ಯಾವ ಪಕ್ಷನಾರಾಗಲಿ. ಅದು ಬಿಟ್ಟಿದ್ದು ಏನು ಕಂಪ್ಯೂಟ್ರ್ ಏನೈತಲ್ಲ, ಇದನ್ನ ಚೇಂಜ್ ಮಾಡಿ ಬ್ಯಾಲೆಟ್ ಪೇಪರ ಮಾಡಬೇಕು. ಅದ್ರ ಬಗ್ಗೆ ಇನ್ನೂ ಹೋರಾಟ ಮಾಡಬೇಕಾದ್ರೆ ನೆಕ್ಸ್ಟ್ ಎಲ್ಲ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ಆಗಬೇಕು. ಗ್ಯಾರಂಟಿ ಬಗ್ಗೆ ಜನ ಏನು ಅನ್ಕೊತಾ ಇದ್ದಾರೆ ಸರ್? ಗ್ಯಾರಂಟಿ ಬಗ್ಗೆ ಭಾಳ ಜನ ಖುಷಿಯಾಗಿದ್ದಾರೆ. ಇವತ್ತು BJP JDSನವರು ಎಲ್ಲರೂ ಕೂಡ ಗ್ಯಾರಂಟಿ ತಗೋತಾರೆ. ತಿಂಗಳಿಗೆ 2,000 ತಗೊತಾರೆ. ಮನೆ ಕರೆಂಟ್ ಬಿಲ್ ಕಡಿಮೆ,
ಬಸ್ನಾಗ ಸುಮ್ಮನೆ ಹಿಂಡು ಹೆಣ್ಮಕ್ಳು ಹೋಗ್ತಾರೆ, ಎಲ್ಲ ಸಮಾಜದವ್ರು ಹೋಗ್ತಾರೆ, ಎಲ್ಲ ಪಕ್ಷದವ್ರು ಹೋಗ್ತಾರೆ, ಒಂದೇ ಪಕ್ಷದವ್ರು ಒಂದೇ ಇರೋರಲ್ಲ. ಯಾಕಂದರೆ ಅದರಿಂದ ಭಾಳ ಜನಕ್ಕೆ ಉಪಯೋಗ ಐತಿ. ಇವತ್ತು ಅನ್ಎಜುಕೇಟೆಡ್ ಇವರಿಗೆ ಗ್ರ್ಯಾಜುಯೇಟ್ಗಳಿಗೆ ಅವ್ರಿಗೂ ಕೂಡ ತಿಂಗಳ ಕೊಡ್ತಾಯಿದ್ದಾರೆ. ಎಲ್ಲರೂ ಕೂಡ ಭಾಳ ಅನುಕೂಲ ಇರೋದ್ರಿಂದ ಇದನ್ನ ಯಾರ ಕೈಲಿ ಕೊಡೋಕ್ಕಾಗೋದಿಲ್ಲ. ಈ ಸರ್ಕಾರ ಉಳಿಯೋಂಗಿಲ್ಲ, ಇದು ಉಳಿಯೋಂಗಿಲ್ಲ, ಇದಿಲ್ಲ ಅಂತ ಒಂದು ಕೈಲಿ ಕೊಡೋಕ್ಕಾಗಲ್ಲ 5 ಗ್ಯಾರಂಟಿ ಅಂತ BJP ಅವ್ರು ಹೇಳೋದು. 5 ಗ್ಯಾರಂಟಿ ಕೊಡ್ತಾರಲ್ಲ, ಕರೆಕ್ಟಾಗಿ ಕೊಟ್ಟರೆ ಈಗ ಕೊಟ್ಕೊಂತ ಬಂದಾರ, ಕೊಡ್ತಾ ಇದ್ದಾರೆ, ಅದು ಸಹಿಸೋಕ್ಕಾಗ್ದಾರಲ್ಲ. ಈಗ ಅವರು ಇದೇ ಕಾಪಿ ಬೇರೆ ಕಡೆ ಇದು ಮಾಡಿದ್ದಾರೆ. ಈಗ ಮೋದಿಯವರು ಬೇರೆ ಸ್ಟೇಟ್ಗಳಿಗೆಲ್ಲ ಮಾಡಿದ್ದಾರೆ. ಹಂಗಾಗಿ ನಮ್ಮದು ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಐತಿ. 2028ಕ್ಕೆ ಮತ್ತು ಕೂಡ ಕಾಂಗ್ರೆಸ್ ಪಕ್ಷನೇ ಮೆಜಾರಿಟಿ ಬರ್ತದೆ. ಸರಿ ಸರ್, ಈ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹತ್ತತ್ರ 1.5 ವರ್ಷ ಆಯಿತು ಆಯ್ಕೆಯಾಗಿ. ಈ 1.5 ವರ್ಷದಿಂದ ಹರಿಹರಕ್ಕಾಗಿರಲಿ, ಹರಿಹರ ಗ್ರಾಮೀಣ ಭಾಗಕ್ಕಾಗಿರಲಿ ಯಾವ ಅಭಿವೃದ್ಧಿ ತಂದಿದ್ದಾರೆ? ಅಭಿವೃದ್ಧಿ ಮಾಡೋದ್ರಲ್ಲಿ ಎಷ್ಟು ಮುಂದೋಟ ಇದೆ ಸರ್ ಇವ್ರದ್ದು? ಈಗ ಅಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯವರು. ಈಗ ಗೊತ್ತೈತೆ ನಿಮಗೆ, ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಸಂಸದರು ಕಾಂಗ್ರೆಸ್ನವರು. ಅವರು ಕೆಲವು ಅಭಿವೃದ್ಧಿ ಕೊಟ್ಟಿದ್ದಾರೆ, ಕೆಲವು ಕೆಲಸಗಳು ಆಗ್ತಾಯಿದ್ದಾವೆ. ಕೊಟ್ಟು ಅಂಥ ದೊಡ್ಡ ಇದು ಬಂದಿಲ್ಲ. ತರ್ತಾರೆ, ಓಡಾಡ್ತಾರೆ, ತಿರುಗಾಡ್ತಾರೆ, ಕೆಲಸ ಮಾಡ್ತಾಯಿದ್ದಾರೆ. ಒಂದು ದಿವಸನೂ ಮನೆಗಿರಲ್ಲ. ಅವರು ಎಲೆಕ್ಷನ್ ಮುಂಚೆ ಏನು ಮಾತು ಕೊಟ್ಟಿರಲ್ಲ ಆ ಮಾತಿನ ಪ್ರಕಾರ ನಡೀತಾರೆ. ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಆಫೀಸ್ನಾಗ ಇರ್ತೇನೆ, ನೀನು ಯಾವಾಗ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಕರೆದು ಹೋಗ್ತಾಯಿದ್ದಾರೆ. ಯಾವ ಗುದ್ಲಿ ಪೂಜೆ ಇದ್ದರೂ, ಕಾರ್ಯಕ್ರಮ ಇರಲಿ, ಏನೇ ಇದ್ದರೂ ಕೂಡ ತಿರುಗಾಡ್ತಾರೆ. ಸಮಸ್ಯೆ ಇದ್ದರೂ ಅಲ್ಲಿಗೆ ಹೋಗ್ತಾರೆ. ಹಂಗಾಗಿ ಅವರು ಭಾಳ ಚಟುವಟಿಕೆಲಿದ್ದಾರೆ. ನಮ್ಮ ಜಿಲ್ಲೆಗೆ ಖಂಡಿತವಾಗ್ಲೂ ಒಳ್ಳೆಯ MP ಸಿಕ್ಕಿದ್ದಾರೆ, ಇಷ್ಟಂತೂ ನಾನು ಹೇಳ್ತೇನೆ. ಮತ್ತು ಏನು ಇವತ್ತು ಕೇಂದ್ರ ಸರ್ಕಾರದಾಗ ನಮ್ಮ ಯಾರು ಕೂಡ MP ಅವ್ರು ಮಾತಾಡಿರಲಿಲ್ಲ. ಅಷ್ಟು ಇವರು ಅವರು ಒಳ್ಳೊಳ್ಳೆ ಪಾಯಿಂಟ್ ಮಾತಾಡಿದ್ದಾರೆ. ಇದರ ರೇಜ್ ಮಾಡಿದ್ದಾರೆ, ಒಳ್ಳೆ ಪಾಯಿಂಟ್ಗಳು ರೇಜ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಭಾಷೆಗಳು ಬರ್ತೈತಿ, ಧೈರ್ಯನೇ ಐತೆ ಅವರಿಗೆ. ಹಂಗಾಗಿ ಹುಷಾರಿಯನ್ನಾದಾರೆ, ಭಾಳ ಹುಷಾರಿಯನ್ನಾದಾರೆ. ಹಂಗಾಗಿ ಒಳ್ಳೆ MP ಇದ್ದಾರೆ, ಒಳ್ಳೆ ಮಾಡ್ತಾರೆ. ಜನಕ್ಕೂ ಕೂಡ ಖುಷಿ ಐತಿ, ನೋಡಪ್ಪ MP ಯಾವುದೋ ಒಂದು ಸಣ್ಣ ಕೆಲಸ ಇದ್ದು ಕೂಡ ಬರ್ತಾಯಿದ್ದಾರೆ ಅಂತಂದು. ಅದರಿಂದ MP ಅವರಿಗೆ ನಾವು ಭಾಳ ಕಾಂಗ್ರೆಸ್ ಹೇಳ್ತದೆ. ಮತ್ತು ಈಗ IT-BT ಕಂಪ್ನಿ ದಾವಣಗೆರೆ ಚಾಲು ಆಗ್ತೈತಿ. ನಮ್ಮ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ತಗೊಂಬಂದು ಮೊನ್ನೆ ಕೂಡ ಮೀಟಿಂಗ್ ಮಾಡೆಲ್ಲ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತೈತಿ, ಇಂಥವೆಲ್ಲ ಮಾಡ್ತಾರೆ. ಯಾಕಂದರೆ ಅವರು ವಯಸ್ಸೈತಿನ್ನು ಬುದ್ಧಿವಂತರದಾರೆ. ಈ ಒಳ್ಳೆ IT-BT ಕಂಪ್ನಿ ಬಂದು ಸಾಕಷ್ಟು ಜನಕ್ಕೆ ಕೆಲಸ ಆಗ್ತೈತಿ, ಇವೆಲ್ಲ ಮಾಡ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯ ಐತೆ, ಎಲ್ಲ ಜನರು ಕೂಡ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಂದರ್ಶನ ಮತ್ತು ವಿಶೇಷವಾಗಿ ನಿಮ್ಮ ಮುಂದಿನ ನಡೆಗಳ ಬಗ್ಗೆ ಮತ್ತು ಕ್ಷೇತ್ರ ಜನತೆಯಿಂದ ಬಂದಿರತಕ್ಕಂಥ ಪರ ವಿರೋಧಗಳನ್ನು ಕೂಡ ಅದಕ್ಕೆ ಸರಿಯಾದ ರೀತಿಯಿಂದ ಹೈಕಮಾಂಡ್ ಕೂಡ ಉತ್ತರ ನೀಡುವಂಥ ಪ್ರಶ್ನೆ ಮತ್ತು ಈ ಕ್ಷೇತ್ರ ಜನತೆಗೆ ಸರಿಯಾದ ರೀತಿಯಿಂದ 28ಕ್ಕೆ ಕೂಡ ನಾನೇ ಟಿಕೆಟ್ ತೊಗೊಂಬರ್ತೇನೆ, ನನಗೇ ಮತ ಕೊಡಿ, ಏನೋ ಒಂದು ಹಿಂದುಗಡೆ ಆಗಿದೆ, ಅದಕ್ಕೆ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಷಯಗಳನ್ನು ನೇರವಾಗಿ ತಾವು ಪ್ರಸ್ತಾವನೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರ ಜನತೆಗೆ ನಿಮ್ಮ ಮುಂದಿನ 28ರ ನಡೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತು ನಿಮ್ಮ ಹೈಕಮಾಂಡ್ಗೂ ಕೂಡ ಹೇಳಿ ಸರ್. ನಮಸ್ಕಾರ. ಏನು ನಮ್ಮ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಕ್ಷ ಸೋತೈತಿ. ಇಲ್ಲಿ 8ಕ್ಕೆ 8 ಗೆಲ್ಲಬೇಕಾಯ್ತು ಅರ್ಪಣೆ ಸೇರಿ. ಅಂಥದ್ದು ಒಂದು ಹರಿಹರ ಸೋತಿರೋದ್ರಿಂದ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಭಾಷಣ ಮಾಡಿದ್ರು ದಾವಣಗೆರೆ ಒಳಗೆ. ಒಂದು ಹರಿಹರ ತಾಲೂಕು ಸೋತತಿ, ಅದು ನಮ್ಮ ತೆಪ್ಪಿಂದ, ನಮ್ಮ ಹೈಕಮಾಂಡ್ ತೆಪ್ಪಿಂದ ಅದು ಒಂದು ಕ್ಯಾಂಡಿಡೇಟ್ ಸೋತತಿ. ಆ ತೆಪ್ಪು ಮುಂದೆ ಆಗಲ್ಲ. ಹಂಗಾಗಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅಂದರೆ ಈಗೇನು ಹಿಂದೆ ನಾವು ತೆಪ್ಪು ಮಾಡಿದ್ದೇವೆ, ಮುಂದೆ ಆ ತೆಪ್ಪಾಗಲ್ಲ, 8ಕ್ಕೆ 8 ನಾವು ಗೆಲ್ಸ್ಕೊಂತೇವೆ ಅಂತ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಹಂಗಾಗಿ ಜನನೂ ಕೂಡ ಭಾಳ ಖುಷಿಯಾಗಿದ್ದಾರೆ. ಜನಕ್ಕೂ ಕೂಡ ಇವತ್ತು ರಾಮಪ್ಪನವ್ರು ನಮ್ಮ ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ, ನಿಲ್ತಾರೆ, ಮತ್ತು ನೆಕ್ಸ್ಟ್ MLA ಹಾಕಾರ ಅಂತಂದು ಜನಕ್ಕೂ ಕೂಡ ಭಾಳ ಭರವಸೆ ಐತಿ. ಜನಕ್ಕೂ ಕೂಡ ಧನ್ಯವಾದ ಹೇಳ್ತಾನೆ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ ಯಾಕೆ ಸೋಲ್ತು ಅನ್ನೋದು ಕೂಡ ಅವ್ರು ನಿರೀಕ್ಷಣೆ ಮಾಡಿದ್ದಾರೆ. ಈಗೂ ಕೂಡ ಸರ್ವೆ ಮಾಡ್ತಾಯಿದ್ದಾರೆ, ಜನದ ಅಭಿಪ್ರಾಯ ಎಲ್ಲ ಸಂಗ್ರಹಣೆ ಮಾಡ್ತಾಯಿದ್ದಾರೆ. ಹಂಗಾಗಿ ನೆಕ್ಸ್ಟ್ ನಮಗೆ ಟಿಕೆಟ್ ಸಿಗ್ತೈತೆ ನಮ್ಗೆ ಭರವಸೆ ಐತಿ. ನಾನು ನಮ್ಮ ತಾಲೂಕು ಜನಕ್ಕೂ ಹೈಕಮಾಂಡಿಗೆ ಧನ್ಯವಾದ ಹೇಳ್ತೇನೆ.
ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನೀವು ಸಮಯ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಹೈಕಮಾಂಡ್ಗೂ ಮತ್ತು ಕ್ಷೇತ್ರ ಜನತೆಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಕ್ಷೇತ್ರ ಜನತೆಯಲ್ಲಿ ಕೆಲವೊಂದಿಷ್ಟು ತಪ್ಪು ವಿಷಯಗಳನ್ನು ಇದ್ದರೂ ಕೂಡ ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಡುತ್ತಾ ಮತ್ತು ಹೈಕಮಾಂಡು ಕೂಡ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ವಿಷಯಗಳನ್ನು ತಿಳ್ಕೊಂಡು ನೀವು ಮತ್ತೆ ಟಿಕೆಟ್ ಕೊಡಬೇಕಾಗಿರ್ತಕ್ಕಂಥ ವಿಷಯವನ್ನು ಕೂಡ ನೇರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಎಷ್ಟೊತ್ತವರೆಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.